ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಯಾವಾಗಲೂ ಸ್ತುತಿಸಿರಿ, ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ ಅಂತ. ಹೀಗಿರುವಾಗ ನಾವು ಈ ಒಂದು ಆರಾಧನೆ ಆರಂಭಿಸುವ ಹಾಗೆ ಮೊಟ್ಟ ಮೊದಲನೇದಾಗಿ ಕೆಲವು ವರ್ಷಿಪ್ ಸಾಂಗ್ಸ್ ಅನ್ನು ಹಾಡಿಕೊಂಡು ದೇವರನ್ನ ಸ್ತುತಿಸಿ ನಂತರದಲ್ಲಿ ದೇವರ ವಾಕ್ಯವನ್ನ ಆಲಿಸೋಣ. ಆಶೀರ್ವಾದ ಅನುಭವಿಸಿ ನಿನ್ ಪ್ರೀತಿಯನ ಸವಿದೆನು. ಯೇಸುವೇ ನಂದೇವರೇ, ನೀ ಮಾತ್ರ ಸಾಕೆನಗೆ. ಯೇಸುವೇ ನಂದೇವರೇ, ಆಶೀರ್ವಾದ ಅನುಭವಿಸಿ ನಿನ್ ಪ್ರೀತಿಯನ ಸವಿದೆನು. ನಿನ್ ಪ್ರೀತಿ ಅರಿಯಲಾರದೆ ನಿನ್ನನ್ನು ತಿರಸ್ಕರಿಸಿದ್ದೇವೆ. ನಿನ್ ಪ್ರೀತಿ ಅರಿಯಲಾರದೆ ನಿನ್ನನ್ನು ತಿರಸ್ಕರಿಸಿದೆ. ನಿನ್ನನ್ನು ಅರಿತ ದಿನದಿಂದಲೇ ನಿನ್ನ ಮಗುವಾಗಿ ನೇಮಿಸಿದೆ. ನಿನ್ನನ್ನು ಅರಿತ ದಿನದಿಂದಲೇ ನಿನ್ನ ಮಗುವಾಗಿ ನೇಮಿಸಿದೆ. ಯೇಸುವೇ ನಂದೇವರೇ, ನೀ ಮಾತ್ರ ಸಾಕೆನಗೆ. ಯೇಸುವೇ ನಂದೇವರೇ, ನೀ ಮಾತ್ರ ಸಾಕೆನಗೆ. ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ ಪ್ರೀತಿಯನ ಸವಿದೆನು. ನಂದಿನಗಳು ಅಂತ್ಯಗೊಂಡರು, ನನ್ ಜೀವಿತ ಕೊನೆಯಾದರು. ನಂದಿನಗಳು ಅಂತ್ಯಗೊಂಡರು, ನನ್ ಜೀವಿತ ಕೊನೆಯಾದರು. ಜೀವ ನೀಡುವ ಯೇಸು ನನಗಾಗಿಯೇ ನಿತ್ಯ ಜೀವವ ಕೊಡುತ್ತಾನೆ. ಜೀವ ನೀಡುವ ಯೇಸು ನನಗಾಗಿಯೇ ನಿತ್ಯ ಜೀವವ ಕೊಡುತ್ತಾನೆ. ಯೇಸುವೇ ನಂದೇವರೇ,
ಅನುಭವಿಸಿ ನಿನ್ ಪ್ರೀತಿಯನ ಸವೆದಿಹೆನು ನಿನ್ನ ಆಶೀರ್ವಾದ ಅನುಭವಿಸಿ ನಿನ್ ಪ್ರೀತಿಯನ ಸವೆದಿಹೆನು. ಆಧಾರ ನೀಬೇಕಯ್ಯ, ಆಧಾರ ನೀಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಮತೀನನಾಗಿ ನಿಮ್ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ಮತೀನನಾಗಿ ನಿಮ್ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿಯ, ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿಯ. ಆಧಾರ ನೀಬೇಕಯ್ಯ, ಆಧಾರ ನೀಬೇಕಯ್ಯ, ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ದೇವ ತೀರದ ಭಯದಲ್ಲಿ ಇರಲು, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರೆಯ. ಆಧಾರ ನೀಬೇಕಯ್ಯ, ಆಧಾರ ನೀಬೇಕಯ್ಯ, ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀಬೇಕಯ್ಯ. ಎನ್ ಪ್ರಾಣ ಪ್ರಿಯನೇ ಯೇಸು ನಿನ್ನ ರಕ್ಷಣೆ ನಿತ್ಯವು ಎನಗೆ, ಎನ್ ಪ್ರಾಣ ಪ್ರಿಯನೇ ಯೇಸು ನಿನ್ನ ರಕ್ಷಣೆ ನಿತ್ಯವು ಎನಗೆ, ತಪ್ಪಾದ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡೆಯ, ತಪ್ಪಾದ
ಪ್ರಿಯರೇ, ಈ ಸಮಯದೊಳಗಡೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ರಕ್ಷಕನೇ ತಂದೆ, ಈ ಮುಂಜಾನೆ ಸಮಯದಲ್ಲಿ ಕರ್ತ ಆರಾಧಿಸುವಂತ ಕೃಪೆ ಕೊಟ್ಟಿದ್ದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ನಾವು ಈ ಸಮಯದೊಳಗೆ ಧ್ಯಾನ ಮಾಡ್ಲಿಕ್ಕಿದ್ದೀವಪ್ಪ. ಎಲ್ಲೆಲ್ಲಿ ಕುಳಿತು ಕರ್ತನೆ ಜನರು ಈ ವಾಕ್ಯಗಳನ್ನು ಆಲಿಸ್ತಾ ಇದ್ದಾರೋ ಪ್ರತಿಯೊಬ್ಬರನ್ನ ಮುಟ್ಟು ಆಶ್ರಯಿಸು ಕರ್ತ. ಯಾವ ಹೃದಯ ಕಠಿಣಗೊಳ್ಳದಂತೆ ಕರ್ತನೆ ನೀನು ವಾಕ್ಯಗಳ ಮುಖಾಂತರವಾಗಿ ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಸೈತಾನು ಈ ವಾಕ್ಯಗಳನ್ನು ಹೆಕ್ಕಿಕೊಂಡು ಹೋಗದಂತೆ ನಿನ್ನ ಆತ್ಮನ ಸಹಾಯವನ್ನ ಮಾಡಬೇಕಾಗಿ ಕೇಳಿಕೊಳ್ಳಲಾಗಿದ್ದೇನೆ ರಕ್ಷಕನೇ. ಹೌದು ಕರ್ತ, ಈ ಸಮಯದೊಳಗೆ ಮಾತನಾಡುವಳು ನಾನಿಲ್ಲ, ಅಲ್ಪಳಾಗಿದ್ದೇನೆ. ದಯಮಾಡಿ ನೀನು ವಾಕ್ಯಗಳ ಮುಖಾಂತರವಾಗಿ ಮಾತನಾಡು ಕರ್ತನೆ. ಹೌದು ಕರ್ತ, ಅಂದು ಸ್ಥಾನಿಕನಾದ ಯೋಹಾನನು ಹೇಳಿದ ಹಾಗೆ ಕರ್ತನೆ, ನೀನು ವೃದ್ಧಿಯಾಗಬೇಕು, ನಾನು ಕಡಿಮೆಯಾಗಬೇಕು. ಹೌದು ಕರ್ತ, ನನ್ನನ್ನು ನಾನು ಈ ಸಮಯದಲ್ಲಿ ನಿನ್ನ ಮುಂದೆ ತಗ್ಗಿಸ್ಕೊಳ್ತೇನೆ ಕರ್ತನೆ. ವಾಕ್ಯಗಳ ಮುಖಾಂತರವಾಗಿ ನೀನು ಮಾತನಾಡು ಕರ್ತ. ಹೌದು ಕರ್ತನೆ, ನಿನ್ನ ಬಾಯಿ ಮಾತು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೊಬ್ಬನಿಗೇ ಸಮರ್ಪಕವಾಗಿರ್ಲಿ ತಂದೆಯೇ, ಆಮೇನ್. ಪ್ರೇರೆ, ಈ ಸಮಯದೊಳಗಡೆ ಮುಖ್ಯವಾಗಿ ನಾನು ಮೊದಲನೇದಾಗಿ ದೇವರು ನಿಮ್ಮೊಟ್ಟಿಗೆ ವಾಕ್ಯ ಹಂಚಿಕೊಳ್ಳುವಂತ ಅವಕಾಶ ಕೊಟ್ಟಿದ್ದಕ್ಕೆ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಅವಕಾಶವನ್ನು ಅನೇಕ ಬಾರಿ ಕೊಟ್ಟು ಈ ಸಮಯದಲ್ಲಿ ಕೂಡ ಕೊಟ್ಟಂತಹ ಗಿಲ್ಗಿಲ್ ಸರ್ಕಲ್ ಆಫ್ ಸ್ಟೋನ್ಸ್ ಇದರ ಒಂದು ಸಂಘಟಕರಾಗಿರುವಂತ ಮಿಸ್ಸಸ್ ಸಾರಾ ದೀಪು ಅವರಿಗೂ ಮತ್ತು ಮಿಸ್ಟರ್ ಡ್ಯಾನಿಯಲ್ ಕರಡಿಗುಡ್ ಹಾಗೂ ಇತರೆಲ್ಲರಿಗೂ ಕೂಡ ನಾನು ಈ ಸಮಯದೊಳಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸ್ತೇನೆ. ಅಷ್ಟೂ ಅಲ್ಲದೆ ಈ ವಾಕ್ಯಗಳನ್ನ ಆಲಿಸ್ತಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಮಯದೊಳಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವವಳು ಆಗಿದ್ದೇನೆ. ಪ್ರಿಯರೇ, ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿದಿನ ಇವರು ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ಸ್ ಅವರು ಮಾಡ್ತಿರುವಂತ ಈ ಒಂದು ವಾಕ್ಯಗಳು ಅನೇಕ ರೀತಿಯೊಳಗೆ ದೇವರ ವಾಕ್ಯವನ್ನ ದಿನವೂ ಪ್ರತಿದಿನವೂ ಅವರು ಎಲ್ಲರ ಮುಖಾಂತರ ಅನೇಕರ ಮುಖಾಂತರವಾಗಿ ಅವರು ಇದರೊಳಗೆ ಹೇಳ್ತಾ ಇರುವಂತದ್ದನ್ನ ಆ ವಾಕ್ಯಗಳಿಂದ ನಾವೆಲ್ಲರೂ ಬಲಗೊಳ್ಳುವಂತೆ ಅವ್ರು ಮಾಡ್ತಿರುವಂತ ಈ ಕಾರ್ಯಕ್ಕಾಗಿ, ಈ ಒಂದು ಸೇವೆಗಾಗಿ ದೇವರ ನಾಮಕ್ಕೆ ಮೊದಲನೇದಾಗಿ ನಾವು ಮತ್ತೊಂದು ಆವರ್ತಿ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಿಯರೇ, ಈ ದಿನ ನಾವು ಒಂದು ವಿಷಯವನ್ನ ಧ್ಯಾನ ಮಾಡೋಣ. ದೇವರು ಪ್ರಾಮುಖ್ಯವಾಗಿ ನಮ್ಮ ಜೀವಿತದೊಳಗೆ 2 ವಿಷಯಗಳನ್ನ ಇಟ್ಟಿದ್ದಾನೆ, 2 ಸಂಗತಿಗಳನ್ನ ಇಟ್ಟಿದ್ದಾನೆ. ಆ ಸಂಗತಿಗಳು ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯ. ಅದು ಏನಂತ ನಾವು ನೋಡುವಾಗ 2 ಸಂಗತಿಗಳು, ಒಂದು ಸಮಯ ಮತ್ತೊಂದು ಉದ್ದೇಶ. ಪ್ರಿಯರೇ, ಸಮಯ ಮತ್ತೊಂದು ಉದ್ದೇಶ ಅಲ್ವಾ? ಇಂದು ನಾವು ಈ ಸಮಯದೊಳಗೆ ಬದುಕಿ ಉಳಿದಿದ್ದೇವೆ ಅಂತ ಹೇಳಿದ್ರೆ ಇದು ದೇವರ ಕೃಪೆ ಹೊರತು ಮತ್ತೊಂದಲ್ಲ. ನಾವು ವಿಚಾರ ಮಾಡೋಣ, ಅನೇಕರು ಈ ಸಮಯದೊಳಗೆ ಈ ಲೋಕವನ್ನ ಬಿಟ್ಟು ಹೋಗಿದ್ದಾರಲ್ವಾ? ನಾವು ಓಣಿಯೊಳಗೂ ಕೂಡ ನಾವು ಕೇಳಿದ್ವಿ ಮೊನ್ನೆ ತಾನೆ, ಒಬ್ಬ ಇಂಜಿನಿಯರ್ ಸಡನ್ ಆಗಿ ಇವತ್ತಿದ್ರಿ ರಾತ್ರಿ ಇದ್ರು, ಬೆಳಿಗ್ಗೆ ಸಡನ್ ಆಗಿ ಹೊರಟು ಹೋದ್ರು. ಇನ್ನೊಬ್ಬ ವ್ಯಕ್ತಿ ಕೂಡ ರಾತ್ರಿ ಇದ್ದು ಹೊರಟು ಹೋದ್ರು. ನಮ್ಮ ಶಾಲೆ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಒಬ್ರು ಮಾತಾಡ್ತಾ ಈವ್ನಿಂಗ್ ಎಲ್ಲ ಮಾತಾಡಿ ನೈಟ್ ಕೂಡ ಮಾತಾಡಿದವರು ಎಲ್ಲರೊಟ್ಟಿಗೆ ಮನೆಯೊಳಗಿದ್ದವರು ಬೆಳಿಗ್ಗೆ ಏನಾದ್ರೊಳಗೆ ಹೊರಟು ಹೋದ್ರು. ನಾವು ಇವೆಲ್ಲ ಸಂಗತಿಗಳು ನೋಡ್ತಾ ಇದ್ದೇವೆ. ಇದಕ್ಕಿಂತ ಹೆಚ್ಚಾಗಿ ಈ ಸಮಯದೊಳಗೆ ನಾನು ನೆನೆಸ್ಕೊಳ್ತೇನೆ, ನಮ್ಮ ಮನೆಯವರ ಅಣ್ಣ ವಿಜಯಣ್ಣ ಅನೇಕ ರೀತಿಯಾಗಿ ಮಕ್ಕಳ ನಡುವೆ ಬಹಳ ಸೇವೆ ಮಾಡ್ತಾರೆ. ಅವರ ಪತ್ನಿ ಐಲಿನ್ ಬಾಬಿ ಅವರು ಕೂಡ ತೀರ್ಕೊಂಡು ಹೋದ್ರು. ಒಬ್ಬರ ನಂತರ ಒಬ್ರು, ಅದು ಆಕಸ್ಮಿಕವಾಗಿ 2 ದಿನದೊಳಗೆ ಇವ್ರು ತೀರ್ಕೊಂಡು 2 ದಿನ ತೀರ್ಕೊಂಡ್ರು. ಅನೇಕರಿಗೆ ಇದು ಗೊತ್ತಿದೆ, ಗದಗಿನೊಳಗಾದಂತ ಸಂಗತಿ. ಹೀಗಿರುವಾಗ ನಮ್ಮ ಜೀವಿತಕ್ಕೆ ಯಾವ ಸ್ಥಿರತೆ ಇಲ್ಲ. ನಾವು ಈ ಲೋಕದೊಳಗೆ ಎಲ್ಲ ಯಾತ್ರಿಕರು. ಆದ್ರೆ ನಾವಂತೀವಿ ಹಾಗಾಯ್ತು ಹೀಗಾಯ್ತು, ಅನೇಕ ರೀಸನ್ಸ್ ಅನ್ನ ನಾವು ಕೊಡ್ತೇವೆ, ಅನೇಕ ರೋಗಗಳ ರೀಸನ್ಸ್ ಕೊಡ್ತೀವಿ, ಆಕಸ್ಮಿಕ ಆಯ್ತು ಅಂತ ಕೇಳ್ತೀವಿ. ಈಗಂತೂ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಬಹಳಷ್ಟು ಆಗ್ತಾ ಇದೆ. ಇಷ್ಟೆಲ್ಲ ಇರುವಾಗ್ಲೂ ಕೂಡ ಈ ಸಮಯದ ಬಗ್ಗೆ ನಾವು ದೇವರಿಗೆ ಪ್ರಶ್ನೆ ಮಾಡುವ ಹಾಗಿಲ್ಲ. ಯಾಕಂದ್ರೆ ದೇವರು ನಮ್ಮ ಜೀವಿತದೊಳಗೆ ಒಂದು ಸಮಯ ಇಟ್ಟಿದ್ದಾನೆ. ಆ ಸಮಯಕ್ಕೆ ಬೇರೆ ಬೇರೆ ರೀಸನ್ ಮುಖಾಂತರ ನಾವು ಈ ಲೋಕದಿಂದ ಬಿಡ್ತಿರ್ಬೋದು, ಆದ್ರೆ ಆತನಿಟ್ಟಂತ ಸಮಯ ಅನ್ನುವಂಥದ್ದು ನಮ್ಮ ಜೀವಿತಗಳಿಗೆ ಬಹಳ ಪ್ರಾಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ಪ್ರಸಂಗಿ 3 ದೇವರ ವಾಕ್ಯ ಹೀಗೆ ಹೇಳ್ತದೆ, ಆಕಾಶದ ಕೆಳಗೆ ನಡೆಯುವಂತ ಪ್ರತಿಯೊಂದು ಸಂಗತಿಗೂ ಒಂದು ಸಮಯ ಇದೆ. ಕಟ್ಲಿಕ್ಕೆ, ಕೆಡವಲಿಕ್ಕೆ, ಸಾಯ್ಲಿಕ್ಕೆ, ಅಳ್ಳಿಕ್ಕೆ, ಹುಟ್ಟುವುದಕ್ಕೆ, ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆದಂತ ಸಮಯವನ್ನ ದೇವರು ಇಟ್ಟಿದ್ದಾನೆ. ಹಾಗಾದ್ರೆ ಪ್ರತಿಯೊಂದಕ್ಕೂ ಇಟ್ಟಿರುವಾಗ ನಮ್ಮ ಜೀವಿತಕ್ಕೂ ಕೂಡ ದೇವರು ಒಂದು ಸಮಯ ಇಟ್ಟಿದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಹೌದಾ? ಇದೇ ದಿನದೊಳಗೆ ನಾವು ಏನ್ ಮಾಡ್ಬೇಕಾಗಿದ್ರಿ, ದೇವರನ್ನ ಕಂಡುಕೊಂಡು ಆತನಿಟ್ಟಂತ ಸಮಯ ಇವತ್ತಿರ್ತೀವಿ, ನಾಳೆ ಗ್ಯಾರಂಟಿ ಇಲ್ಲ. ಹಾಗಿರುವಾಗ ಆತನ ಒಂದು ಸಮಯವನ್ನು ಇಟ್ಟಿದ್ದಾನೆ ನಮಗಾಗಿ. ಅದನ್ನ ನಾವು ನೋಡ್ಬೇಕು. ಯಾಕಂದ್ರೆ ಕೀರ್ತನೆ 118 24ನೇ ವಚನ ಹೇಳ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಏನ್ ಮಾಡೋಣ, ಉಲ್ಲಾಸದಿಂದ ಆನಂದಿಸೋಣ. ದೇವರ ವಾಕ್ಯ ಹೇಳ್ತದ್ರಿ. ಕೀರ್ತನೆ 118:24 ಸ್ಪಷ್ಟಪಡಿಸ್ತದೆ, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಹಾಗಾದ್ರೆ
ನಾವು ನೋಡುವಂಥದ್ದು ಪ್ರಿಯರೇ, ಈ ದಿನ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಕೊಟ್ಟಿರುವಂತ ದಿನದೊಳಗೆ, ಕೊಟ್ಟಿರುವಂತ ಸಮಯದೊಳಗೆ ನಾವು ಒಳ್ಳೆ ಜೀವಿತವನ್ನು ನಡೆಸೋಣ. ಯಾಕಂದ್ರೆ ಮನುಷ್ಯನು ಸತ್ತಾಗ ಬರುವಂಥದ್ದು ಆತನ ಸುಕೃತ್ಯ ಮಾತ್ರ. ಬೇರೆ ಏನು ನಮ್ಮ ಹಿಂದೆ ಬರೋದಿಲ್ರಿ. ನಾವು ಈ ಲೋಕದಲ್ಲಿ ಗಳಿಸಿದಂತ ಯಾವ ಸಂಗತಿಗಳು ನಮ್ಮ ಹಿಂದೆ ಬರೋದಿಲ್ಲ, ಸುಕೃತ್ಯಗಳು ಮಾತ್ರ ಬರ್ತದೆ. ಹೀಗಿರುವಾಗ ನಾವು ಈ ಒಂದು ದಿನ ದೇವರು ಕೊಟ್ಟಿದ್ರೊಳಗೆ ದೇವರನ್ನ ಮಹಿಮೆ ಪಡಿಸೋಣ. ಕೊಟ್ಟಂತ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ಮಾಡಿ ನಾವು ಉತ್ತಮವಾದಂತ ಜೀವಿತವನ್ನು ನಡೆಸುವಂತದ್ದು ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ ಪ್ರಿಯರೇ, ಕೀರ್ತನೆ 139:16 ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ನಾವು ನೋಡುವಂಥದ್ದು. ನಾವು ಕೀರ್ತನೆ 139:16 ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ಇನ್ನೂ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಹೇಗೆ ಹೇಳ್ತದೆ ಈ ವಾಕ್ಯ? ನಾನು ಇನ್ನು ಪಿಂಡ ಇದ್ದೆ ತಾಯಿ ಗರ್ಭದಲ್ಲಿ, ಆವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಮನುಷ್ಯನ ಆಯುಷ್ಕಾಲದ ಪ್ರಾರಂಭ ದಿನ ಆರಂಭವಾಗುವುದಕ್ಕಿಂತ ಮುಂಚೆನೆ ನಾನು ನಿನ್ನ ದಿನಗಳನ್ನ ಪುಸ್ತಕದಲ್ಲಿ, ಜೀವಿತರ ಪಟ್ಟಿಯಲ್ಲಿ, ದೇವರ ಪುಸ್ತಕದಲ್ಲಿ ಪ್ರತಿಯೊಂದು ಬರೆಯಲ್ಪಟ್ಟಿವೆ ಎಂಬುದಾಗಿ ದೇವರ ವಾಕ್ಯ ಕೀರ್ತನೆಗಾರನು ಇಷ್ಟು ಚಂದ ಹೇಳ್ತಾನ್ರಿ. ನನ್ನ ಆಯುಷ್ಕಾಲದ ಪ್ರಥಮ ದಿನ ಆರಂಭವಾಗುವುದಕ್ಕಿಂತ ಮೊದಲೇ ಎಲ್ಲಾ ದಿನಗಳು ಕೂಡ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಹಾಗಾದ್ರೆ ಪ್ರಿಯರೇ, ನಾವು ತಿಳ್ಕೊಳ್ತೀವಿ, ನಾನು ಈ ರೀತಿಯಾಗಿ ಇಷ್ಟು ವಯಸ್ಸಿಗೆ ಹೊರಟರು, ಆ ರೀತಿ ಆಯ್ತು, ಈ ರೀಸನ್, ಈ ಲೋಕ ಇವತ್ತಿದ್ರು ಬಿಟ್ರು, ಇವೆಲ್ಲ ನಾವು ಮನುಷ್ಯರು ಮಾತಾಡ್ತೇವ್ರಿ ಪ್ರಿಯರೇ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಾನಿನ್ನು ಪಿಂಡ ಇರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿತು ಅಲ್ವಾ. ನನ್ನ ಎಲ್ಲಾ ದಿನಗಳು ಏನಾಗಿದೆ ಅಂದ್ರೆ, ನನ್ನ ಆಯುಷ್ಕಾಲದ ಪ್ರಥಮ ದಿನ ಆರಂಭವಾಗುವುದಕ್ಕಿಂತ ಮುಂಚೆ ಎಲ್ಲವೂ ಬರೆಯಲ್ಪಟ್ಟಿದೆ ಅಂತ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ. ಹಾಗಾದ್ರೆ ದೇವರು ನನಗಿಟ್ಟಿರುವಂತಹ ಪ್ರಾಮುಖ್ಯವಾದಂತಹ ಸಂಗತಿ ಅಂದ್ರೆ ಒಂದು ನಮಗೆ ಕಾಣುವಂಥದ್ದು ಸಮಯ ಅನ್ನುವಂಥದ್ದು. ಯಾಕಂದ್ರೆ ಪ್ರಿಯರೇ, ಕೀರ್ತನೆ 139:7 ಕೂಡ ನಾವು ನೋಡ್ತೇವೆ, ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೆ ಹೋಗ್ಲಿ, ನಿನ್ನ ಕಣ್ಣಿಗೆ ತಪ್ಪಿಸಿಕೊಳ್ಳುವಂತ ಎಲ್ಲಿಗೆ ಹೋಗ್ಲಿ ಅಂತ ಹೇಳಿ ವಾಕ್ಯ ಹೇಳ್ತಾರೆ. ಯಾಕಂದ್ರೆ ನಾನು ಮೇಲಿನ ಲೋಕಕ್ಕೆ ಹೋದೇನೆಂದ್ರೆ ಅಲ್ಲಿಯೂ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದ್ರೆ ಅಲ್ಲಿಯೂ ನೀನಿರುತ್ತದೆ. ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಸಮುದ್ರದ ಆಚೆ ಹೋಗಿ ಅಲ್ಲಿ ವಾಸ ಮಾಡೋಣ ಅಂದ್ರು ಅಲ್ಲಿ ಕೂಡ ನನ್ನ ಬಲಗೈ ನನ್ನನ್ನು ಹಿಡಿದಿರ್ತದೆ ಅಲ್ವಾ ಪ್ರಿಯರೇ. ಎಲ್ಲೆಡೆಯಲ್ಲಿ ದೇವರು ನಮ್ಮ ಒಟ್ಟಿಗಿದ್ದಾನೆ. ದೇವರಿಟ್ಟಂತ ಸಮಯ ನಿಮ್ಮ ಜೀವಿತದಲ್ಲಿ ಇದೆ ನೋಡ್ರಿ ಪ್ರಿಯರೇ. ಅದಕ್ಕಾಗಿ ನಾವು ತಿಳ್ಕೊಳ್ತೇವೆ, ಈ ರೀತಿ ಆಯ್ತು, ಆ ರೀತಿ ಆಯ್ತು, ಈ ಲೋಕವನ್ನು ಹಿಂಗ್ ಬಿಟ್ರು, ಸೋ ಮೆನಿ ರೀಸನ್ಸ್. ಬಟ್ ದೇವರು ಇಟ್ಟಿರುವಂತ ಸಮಯ ನೋಡ್ರಿ, ಆತ ನಮ್ಮನ್ನ ಎಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ಸಾಕಪ್ಪ ಅಂತ ನಾವು ಹೋಗ್ತೀವಂದ್ರು ದೇವರು ನಮ್ಮನ್ನ ಬಿಡಲ್ಲ. ನಮಗಿರುವಂತ ಸಮಯದೊಳಗೆ, ದೇವರು ಇಟ್ಟಿರುವಂತ ಸಮಯದೊಳಗೆ ನಾವು ಈ ಲೋಕದೊಳಗೆ ಜೀವಿಸ್ತೇವೆ. ಹಾಗಾದ್ರೆ ನಮ್ಗೆ ಗೊತ್ತಿದೆ, ಮರಣ ಬೇಕಂದ್ರೂ ಕೂಡ ಅನೇಕರಿಗೆ ಬರಲ್ರಿ. ದಯಾಮರಣ ಬೇಕಂತ ಕೇಳುವುದಕ್ಕೆ ಕೂಡ ದೇವರು ನಮ್ಗೆ ಅದು ಬರ್ಲಿಕ್ಕೆ ಸಾಧ್ಯ. ಯಾಕೆ? ದೇವರು ನಮ್ಮ ದಿನಗಳನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ನಾವು ಹೆಚ್ಚು ಬೇಕಂದ್ರೂ ನಮ್ಗೆ ಆಗೋದಿಲ್ಲ, ನಾವು ಕಡಿಮೆ ಬೇಕಂತ. ಹಾಗಾದ್ರೆ ಪ್ರಿಯರೇ, ನಾವು ಕಾಣ್ತೇವೆ ಬೆಸ್ಟ್ ಎಕ್ಸಾಂಪಲ್ ಎಲಿಯನ ವಿಷಯವಾಗಿ ನೋಡ್ತೇವೆ. ದೊಡ್ಡ ಪ್ರವಾದಿಯಾದಂತ ಎಲಿಯ ನಾವು ನೋಡ್ತೇವೆ 1:17 ಆತನು ಹೇಳ್ತಾನೆ, ನಾನು ಸೂಚಿಸದ ಹೊರತು ಮಳೆ ಬರಬಾರ್ದು, ಮಳೆಯಾಗಲಿ ಮಂಜಾಗಲಿ ಯಾವುದು ಬರಬಾರ್ದು ಅಂತ ಹೇಳ್ತಾನೆ. 3.5 ವರ್ಷ ಕಾಲ ಬರಗಾಲ ಇತ್ತು ಅಂತ ನಮ್ಗೆ ಗೊತ್ತಿದೆ ಪ್ರಿಯರೇ. ಇಂಥ ಒಂದು ಎಲಿಯ ದೇವರು ಆತನನ್ನ ಎತ್ತಿದ ಅಲ್ಲ, ಆತನು ಸಾಯಲಿಲ್ಲ, ಎತ್ತಿದ. ಹಾಗಾದ್ರೆ ಅಂತ ಒಂದು ಪ್ರವಾದಿಯಾದಂತ ಎಲಿಯನ್ನು ಕೂಡ ಒಂದು ಟೈಮ್ ಅಲ್ಲಿ ಏನ್ ಹೇಳ್ದ ಅಂತ 1:19 ಹೇಳ್ತೀವಿ. ಯಾಕೆಂದ್ರೆ ಆತನಿಗೆ ಇಜಬೇಲ್ ಎಂಬಂತ ದುಷ್ಟ ಸ್ತ್ರೀ, ಅಹಾಬ ಅರಸನ ಹೆಂಡತಿಯಾದಂತ ದುಷ್ಟ ಸ್ತ್ರೀ, ಆಕೆ ಎಷ್ಟು ದುಷ್ಟಳಿದ್ದು ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ 1:21 ನೋಡುವಾಗ, ನಾಬೋತನ ದ್ರಾಕ್ಷಿ ತೋಟ, ಅವನೊಂದೇ ಒಂದು ದ್ರಾಕ್ಷಿ ತೋಟ ಐತ್ರಿ. ಆ ನಾಬೋತನ ದ್ರಾಕ್ಷಿ ತೋಟದ ಮೇಲೆ ಅಹಾಬನ ಕಣ್ಣಿತ್ತು ಅಲ್ವಾ. ಅದನ್ನು ಕೊಡಲ್ಲ, ನನ್ನ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ಏನಾಗ್ತದೆ ಪ್ರಿಯರೇ, ಆತನು ಕೊಡೋದಿಲ್ಲ ಅಂತ ಆತನು ದುಃಖಿಸ್ತಾನೆ ಅಹಾಬ ಅಲ್ವಾ. ಗೋಡೆ ಕಡೆ ತಿರ್ಕೊಂಡು ದುಃಖಿಸ್ತಾನೆ, ಅಳ್ತಾನೆ. ಆಗ ಆಕೆ ಏನ್ ಮಾಡ್ತಾಳ ಅಂತ ಹೇಳಿದ್ರೆ, ಆತನ ಪ್ರಾಣವನ್ನ, ನಾಬೋತನ ಪ್ರಾಣವನ್ನ ಆಕೆ ಕೊಲ್ಲುವುದನ್ನ, ವಿರೋಧವಾಗಿ ಸಾಕ್ಷಿ ಹೇಳಿಸಿ ಕಲ್ಲಿಂದ ಎಸೆದು ಕೊಲ್ಲಿಸುವುದನ್ನ ನಾವು ಕಾಣ್ತೀವಿ. ಅಂಥ ಒಂದು ಸ್ತ್ರೀಗೆ, ಅಂಥ ಒಂದು ದುಷ್ಟನಾದ ಅರಸ, ದುಷ್ಟನಾದಂತ ಹೆಂಡತಿಯಾದಂತ ಇಜಬೇಲಳಿಗೆ ದುಷ್ಟ ಸ್ತ್ರೀಯಾದ ಅತಲೇಳೆಂಬಂತ ಮಗಳು ಕೂಡ ಇದ್ಲು. ಅಂತ ಒಂದು ಇಜಬೇಲಳು ಅಲ್ಲಿ ಏನ್ ಮಾಡ್ತಾಳೆ ಅಂತ ನಾವುಗಳು ನೋಡುವಾಗ, ಆತನ ನಾಳೆ ಇಷ್ಟೊತ್ತಿಗೆ ಪ್ರಾಣ ತೆಗೆಸ್ತೀನಿ ಎಂದಾಗ ಒಬ್ಬ ಎಲಿಯ ದೊಡ್ಡ ಪ್ರವಾದಿಯಾದಾತ, ಅವನ ಒಂದು ಮಾತಿಗೆ, ಅವನ ಒಂದು ನೀತಿವಂತನ ಪ್ರಾರ್ಥನೆ, ಅತಿ ಆಸಕ್ತಿಯುಳ್ಳ ಪ್ರಾರ್ಥನೆ ಬಲವುಳ್ಳದ್ದು ಅಂತ ಯಾಕೋಬ 5:17 ಹೇಳ್ತಲ್ಲ. ಅಂತ ಒಂದು ಎಲಿಯ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಹೋಗಿ ತಪ್ಪಿಸ್ಕೊಳಿಕ್ ಹೋಗಿ ಜಾಲಿ ಗಿಡದ ಕೆಳಗೆ ಕೂತ್ಕೊಂಡು ಆತನ ಹೇಳ್ತಾನೆ, ಯೆಹೋವನೇ ನನಗೆ ಸಾಕಾಗಿ ಹೋಯ್ತು, ನನ್ನ ಪ್ರಾಣವನ್ನ ತೆಗಿ ಅಂತ ಹೇಳ್ತಾನೆ. ನೋಡಿ, ಒಬ್ಬ ದೊಡ್ಡ ಪ್ರವಾದಿಯಾದಂತ ಮನುಷ್ಯ
ಸಾಕಾಗಿ ಹೋಯ್ತು ಅಂತ ಹೇಳಿ ಆತನ ಹೇಳೋದನ್ನ ನೋಡ್ತೇವೆ. ಮರಣವನ್ನ ಅಪೇಕ್ಷಿಸ್ತಾನೆ. ದೇವರು ಬಿಟ್ಟ ಏನ್ರಿ, ಸಾಕಾಯ್ತು ನೋಡ್ರಿ. ಆತನ ಪ್ರಾರ್ಥನೆ ಕೇಳಿ ಮಳೆ ಬರದೆ ಹಾಗೆ ಮಾಡಿದ. ಆತನ ಪ್ರಾರ್ಥನೆ ಕೇಳಿ ಒಂದು ಅಂಗೈಯಷ್ಟು ಚಿಕ್ಕ ಮೋಡದಿಂದ ಮಳೆ ಬರಿಸುವ ಹಾಗೆ ಮಾಡಿದಂತ ದೇವರು ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಆತನ ಮರಣವನ್ನ ಅಪೇಕ್ಷಿಸುವಾಗ ದೇವರು ಆತನಿಗೆ ಕೊಡ್ಲಿಲ್ಲ. ಯಾಕೆ? ದೇವರಿಟ್ಟಂತ ಸಮಯ ಅನ್ನುವಂಥದ್ದಿದೆ. ಅಲ್ಲಿ ಏನ್ ಮಾಡ್ತಾನೆ ಆತನು? ದೇವದೂತನನ್ನ ಕಳಿಸಿ ಕೊಟ್ಟುಬಿಟ್ಟು ತಟ್ಟಿ ಎಬ್ಬಿಸ್ತಾನೆ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಕೆಂಡದ ಮೇಲೆ ಸುಟ್ಟಂತ ರೊಟ್ಟಿ ಇಟ್ಟಿರ್ತಾರೆ, ತಂಬಿಗೆ ನೀರನ್ನ ಕೊಟ್ಟು ಆತನಿಗೆ ಏನ್ ಮಾಡ್ತಾನೆ? ಅಲ್ಲಿ ಆಹಾರವನ್ನ ವ್ಯವಸ್ಥೆ ಮಾಡ್ತಾನೆ. ನೋಡ್ರಿ, ಆತನ ಮುಂದೆ 40 ದಿನ ನಡೆದು ಹೋಗ್ತಾನೆ ಅಂತ ಅಂದ್ರೆ ದೇವರ ಉದ್ದೇಶ ಅಲ್ಲ. ಈ ರೀತಿಯಾಗಿ ಸಮಯವನ್ನ ಇಟ್ಟಿದ್ದ. ಮರಣವನ್ನ ಅಪೇಕ್ಷಿಸಿದ್ರು ಕೂಡ ಮರಣವು ಆತನಿಗೆ ಬರಲಿಲ್ಲ. ಯಾಕೆ? ದೇವರಿಟ್ಟಂತ ಸಮಯ. ಪ್ರಿಯರೇ, ನಿನ್ನ ಜೀವಿತದೊಳಗೆ ಒಂದು ಸಮಯವನ್ನ ಇಟ್ಟಿದ್ದಾನೆ. ಅದು ಎಂದು ಬರ್ತದ ಗೊತ್ತಿಲ್ಲ. ಅದಕ್ಕಾಗಿ ಆ ಇಟ್ಟಂತ ಸಮಯದೊಳಗೆ ದೇವರನ್ನ ಸ್ಮರಿಸುತ್ತಾ ಉತ್ತಮ ಮಾರ್ಗದಲ್ಲಿ ನಾವುಗಳು ನಡೆಯುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ಸಂಗತಿ. ಇವನ್ ಯೋನನ ವಿಷಯವಾಗಿ ನೋಡ್ರಿ, ಯೋನನ್ಗೂ ಕೂಡ ದೇವರು ಪ್ರಕಟಿಸಿದ್ದ ಕೇಡನ್ನ ಆತನ ಹೇಳ್ತಾನೆ, ನಾನು ನಿನವೆ ಪಟ್ಟಣದ ಜನರ ಮೇಲೆ ಬರಗೊಡಲಿ. ಯಾಕೆ? ಅವರ ಪ್ರಾರ್ಥನೆ, ಅವ್ರು ಮಾಡಿದಂತ ಉಪವಾಸ, ಅರಸನಿಂದ ಹಿಡ್ಕೊಂಡು ಪ್ರತಿಯೊಂದು ಪ್ರಾಣಿವರೆಗೂ ಕೂಡ ಉಪವಾಸ ಇದ್ರಲ್ಲ, ಎಲ್ಲವನ್ನ ಬಲ್ಲಾತನಾಗಿರುವಂತ ದೇವರು ಅದನ್ನೆಲ್ಲ ನೋಡಿ ಏನ್ ಹೇಳ್ತಾನೆ? ನಾನು ಪ್ರಕಟಿಸಿದ ಕೇಡಲ್ಲಿ ಒಂದನ್ನೂ ನಾನು ನಿಮ್ಗೆ ಬರಗೊಡಿಸುವುದಿಲ್ಲ ಅಂದಾಗ ನೀನು ಬಹಳಷ್ಟು ಕರುಣೆ ಉಳ್ಳಂತ ದೇವರು, ದೀರ್ಘ ಶಾಂತಿ ಉಳ್ಳಂತ ದೇವರು, ಕನಿಕರ ಹೇಳ, ನನ್ಗೆ ಗೊತ್ತಿತ್ತು ನೀನ್ ಹೀಗ್ ಮಾಡಲ್ಲ ಅನ್ನುವ ರೀತಿ ಒಳಗೆ ಆತನು ಹೇಳಿ ಬೇಸರಗೊಳ್ತಾನೆ. ಇವನು ಹೋಗಿ ನಮ್ಗೆ ಗೊತ್ತಿದೆ ಪ್ರಿಯರೇ, ಆ ಯೋನ ಹೇಳುವಂಥದ್ದು ಕೂಡ ಸೇಮ್, ಸ್ವಾಮಿ ನನಗೆ ಸಾಕಾಯ್ತು, ಯೆಹೋವನ ಪ್ರಾಣವನ್ನ ತೆಗಿ ಅಂತ ದೇವರ ಬಳಿಯಲ್ಲಿ ಕೂಡ ಆತನು ಕೇಳುವುದನ್ನು ನಾವು ನೋಡ್ತೇವೆ. ದೇವರು ಬಿಡ್ತಾನ ಪ್ರಿಯರೇ? ಇಲ್ಲ. ದೇವರು ತಾನಿಟ್ಟಂತ ಸಮಯದವರೆಗೂ ಮನುಷ್ಯನನ್ನ ಈ ಲೋಕದಲ್ಲಿ ಇಟ್ಟೇ ಇಡ್ತಾನೆ. ಮರಣ ಬೇಕು, ದಯಾಮರಣ ಅಂದ್ರೂ ಸಿಗೋದಿಲ್ಲ. ಅಥವಾ ನಾವುಗಳು ತಾವಾಗಿ ಸಾಯ್ಬೇಕಂದ್ರೂ ಇಲ್ಲ. ಅಥವಾ ನಾವು ಬದುಕಬೇಕಪ್ಪ, ಇನ್ನೂ ನನಗೆ ಆಶೆ ಇದೆ, ನನಗೆ ಅದಿದೆ ಇದಿದೆ ಅಂದ್ರೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ವೈ? ಬಿಕಾಸ್ ದೇವರಿಟ್ಟಂತ ಸಮಯ ಅನ್ನುವಂಥದ್ದು ನಮ್ಮ ಜೀವಿತದೊಳಗೆ ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ಸಂಗತಿಯಾಗಿದೆ. ಅದಕ್ಕಾಗಿ ನಾವು ನೋಡ್ತೇವೆ, ಮೋಶೆಗೂ ಕೂಡ ನಾವು ನೋಡ್ತೇವೆ. ಮೋಶೆಯನ್ನ ನೋಡುವುದಾದ್ರೆ ನಮ್ಗೆ ಗೊತ್ತಿದೆ, ಆತನನ್ನ ದೇವರು ಕಾನಾನ್ಯದವರೆಗೆ ಜನರನ್ನ ನಡೆಸ್ಲಿಕ್ಕೆ, ಇಸ್ರಾಯೇಲರನ್ನ ನಡೆಸ್ಲಿಕ್ಕೆ ಕರ್ಕೊಂಡು ಬರ್ತಾನೆ. ಮೋಶೆಗೆ ಸಹಾಯಕನಾಗಿ ಆತನ ಅಣ್ಣನಾದ ಆರೋನನ್ನ ಪ್ರವಾದಿಯನ್ನಾಗಿ ಕರ್ಕೊಂಡು ಹೋಗ್ತಾನೆ. ಬಟ್ ದ ಥಿಂಗ್ ಇಯರ್ ನೋಡ್ರಿ, ಅಲ್ಲಿ ಮುಟ್ಸಲ್ಲ ದೇವ್ರ ಚಿತ್ತ ರೀ, ಇದು ಸಮಯ. ಯಾಕೆ? ಅರಣ್ಯಕಾಂಡ 20 ನೋಡ್ತೇವೆ, ಆ ಚೀನ ಅರಣ್ಯದೊಳಗಲ್ಲಿ ದ್ರಾಕ್ಷೆ ಇಲ್ಲ, ಅಲ್ಲಿ ಯಾವುದೇ ರೀತಿ ಹಣ್ಣಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಗೊಣಗುಟ್ತಾರೆ ದೇವರು. ಆ ಗೊಣಗುಟ್ಟಿದಂತ ಸಮಯದೊಳಗೆ ದೇವರು ಈ ಮೋಶೆಯವರು ಪ್ರಾರ್ಥನೆ ಮಾಡುವಾಗ ಕೇಳಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಬಂಡೆ ಎದುರುಗಡೆ ಕೂತ್ಕೊಂಡು ನೀನೇನ್ ಮಾಡೋದು, ಅವ್ರ ಸಮೂಹದವ್ರನ್ನೆಲ್ಲ ಆರೋನನ್ನು ಕೂಡಿಸ್ಲಿ, ನೀನು ಆ ಬಂಡೆಗೆ ಆಜ್ಞಾಪಿಸು, ಅದು ನೀರನ್ನ ಕೊಡ್ತದೆ. ಬಟ್ ಇವ್ರು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ರು. ಏನ್ ಮಾಡಿದ್ರೆ, ದ್ರೋಹಿಗಳೇ, ನಿಮಗಾಗಿ ಈ ಬಂಡೆಯೊಳಗಿಂದ ನೀರನ್ನು ತರಿಸ್ಬೇಕಾ ಅಂತ ಹೇಳಿ ಆತನ ಕೇಳಿ, ಆ ಒಂದು ದೇವರು ಹೇಳಿದಕ್ಕಿಂತ ಆತನಿಗೆ ಬಂಡೆಗೆ ಹೊಡಿತಾರಲ್ಲ. ಸೊ ಎಕ್ಸ್ಟ್ರಾ ಅಂದ್ರೆ ದೇವರಿಗೆ ಅವಿಧೇಯನಾದ ಅನ್ನುವಂತ ರೀತಿ ಒಳಗೆ ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದ ಪ್ರಿಯರೇ. ಆದ್ರೆ ದೇವರ ಸಮಯವನ್ನು ಸ್ಟಾಪ್ ಮಾಡ್ದ ಅಲ್ವಾ, ಮೋಶೆ ಮತ್ತು ಆರೋನರಿಗೆ. ಆತನು ಹೇಳ್ತಾನೆ, ನೀನು ಕಾನಾನನ್ನ ಮುಟ್ಟುವ ಹಾಗಿಲ್ಲ, ಅಲ್ಲಿವರೆಗೂ ಇಸ್ರಾಯೇಲರನ್ನ ಕರ್ಕೊಂಡು ಹೋಗುವ ಹಾಗಿಲ್ಲ. ನೀನು ಏನ್ ಮಾಡ್ಬೇಕು ಅಂತ ಹೇಳ್ತಾನೆ, ಬೆಟ್ಟದ ಮೇಲೆ ಪ್ರಾಣವನ್ನು ನೀನು ಬಿಡ್ಬೇಕು. ಬೆಟ್ಟದ ಮೇಲೆ ನಿಲ್ಲಿಸಿಬಿಟ್ಟು ಆ ಕಾನನ್ನ ತೋರಿಸ್ತಾನೆ, ಹೊರತಾಗಿ ಕರ್ಕೊಂಡು ಹೋಗಲ್ಲ. ಎಂಥ ಒಂದು ನಂಬಿಗಸ್ತನಾದ ಸೇವಕ ಮೋಶೆ. ಆತನಿಗೂ ದೇವರು ಅಷ್ಟೇ ಸಮಯ ಇಟ್ಟಿದ್ದ, ಮುಂದೆ ಮುಟ್ಟಕ್ಕೆ ಕೊಡ್ಲಿಲ್ಲ ಪ್ರಿಯರೇ. ಇದನ್ನ ನಾವು ವಿಚಾರ ಮಾಡುವಾಗ ದೇವರ ಉದ್ದೇಶ, ದೇವರ ಚಿತ್ತ ನಮ್ಮ ಜೀವಿತದೊಳಗೆ ಎಷ್ಟಿರ್ತದೆ ಅಷ್ಟು ಮಾತ್ರ. ಆದ್ರೆ ಇರುವವರೆಗೂ ದೇವರಿಗೆ ವಿಧೇಯರಾಗಿರ್ಬೇಕು, ಗೌರವವಾಗಿ ನಡ್ಕೊಳ್ಬೇಕು, ವಾಕ್ಯಗಳನುಗುಣವಾಗಿ ನಡ್ಕೊಳ್ಬೇಕು. ಉತ್ತಮ ಮಾರ್ಗದಲ್ಲಿ ನಡೆಯುವಂತ ನಾವು ಇತರರಿಗೆ ಕೇಡು ಮಾಡುವುದಕ್ಕಿಂತ ನಾವು ಅಟ್ಲೀಸ್ಟ್ ಒಳ್ಳೇದನ್ನ ಮಾಡಲಿಲ್ಲ ಅಂದ್ರೂ ನಾವು ಬೇರೆಯವರಿಗೆ ಕೆಡಕನ್ನ ಮಾಡಲಾರ್ದ ಹಾಗೆ ಉತ್ತಮವಾದಂತ ಜೀವಿತವನ್ನು ನಡೆಸಬೇಕು. ಯಾಕಂದ್ರೆ ಕ್ರೈಸ್ತರಾದ ನಿಮ್ಮ ಮೇಲೆ ದೊಡ್ಡದಾಗಿರುವಂತ ಭಾರ ಇದೆ. ಕ್ರಿಶ್ಚಿಯನ್ಸ್ ಅಂದ್ರೆ, ಕ್ರೈಸ್ತಂದ್ರೆ ಏನೋ ಒಂದು ಡಿಫರೆಂಟ್ ಅಲ್ವಾ. ಸೊ ಇದನ್ನ ನೋಡುವಾಗ, ಯಾಕೆ ದೇವ್ರ ಮಕ್ಕಳಾಗಿದ್ದೇವೆ ನಾವು, ಬೇರೆಯವರಿಗೆ ಪ್ರೀತಿ ತೋರಿಸುವವರು, ಕರುಣೆ ತೋರಿಸುವವರು, ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವವರು, ಇವೆಲ್ಲವನ್ನ ಮಾಡುವಾಗ ಮಾತ್ರ ದೇವರು ನಿಮ್ಮನ್ನ ಮೆಚ್ಚುವಂತನಾಗಿದ್ದಾನೆ. ಹಾಗಾದ್ರೆ ಆತನಿಟ್ಟಂತ ಸಮಯ ನೋಡ್ರಿ, ಅದಕ್ಕಿಂತ ಹೆಚ್ಚಾಗಿ ಮೋಶೆ ಆರೋನನ್ನ ದೇವರು ಕಾನನನ್ನು ಮುಟ್ಟಿಸ್ಕೊಡ್ಲಿಲ್ಲ. ಬೆಟ್ಟದ ಮೇಲೇನೆ ಆತನ ಪ್ರಾಣವನ್ನ, ಮೋಶೆ ಪ್ರಾಣವು ಬಿಡುವುದನ್ನ ನಾವುಗಳು ಕಾಣುವವರು ಆಗಿದ್ದೇವೆ ಪ್ರಿಯರೇ. ಹಾಗಾದ್ರೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ 2 ಅರಸು 20 ಹಿಜ್ಕಿಯ ಅರಸನ ವಿಷಯವಾಗಿ ನಾವು ನೋಡ್ತೇವೆ. ನೋಡ್ರಿ, ಆ ಹಿಜ್ಕಿಯ ಅರಸನ ವಿಷಯವಾಗಿ ನಾವು ನೋಡುವಾಗ ಆ ಹಿಜ್ಕಿಯ ಏನ್ ಹೇಳ್ತಾನೆ, ಹಿಜ್ಕಿಯನಿಗೆ ಯೆಶಾಯನ ಮುಖಾಂತರವಾಗಿ ದೇವರು ಒಂದು ಮಾತನ್ನು ಹೇಳ್ಕೊಳ್ತಾನೆ, ನೀನು ಸಾಯ್ತೀಯ, ನೀನ್ ಬದುಕೋದಿಲ್ಲ, ಉಳಿಯೋದಿಲ್ಲ, ನೀನ್ ಸಾಯ್ತೀಯ. ನೋಡಿ, ಬಹಳ ದುಃಖಿಸ್ತಾನೆ. ಆತನ ದುಃಖಿಸದೆ ಗೋಡೆ ಕಡೆಗೆ ದುಃಖಿಸ್ಕೊಂಡು ಪ್ರಾರ್ಥಿಸ್ತಾನೆ, ಕಣ್ಣೀರಿಟ್ಟು ಅಳ್ತಾನೆ.
ಪ್ರಾರ್ಥನೆಯನ್ನ ಮಾಡ್ತಾನೆ. ಆತನ ಹೇಳ್ತಾನೆ, ನಾನು ನಂಬಿಗಸ್ತನಾಗಿದ್ದು ಯಥಾರ್ಥನಾಗಿ ಅದನ್ನ ನೆನ್ಸ್ಕೋ ಸ್ವಾಮಿ, ನಾನು ಏನ್ ಬೇರೆ ನಡೆಸಿದ್ದೀನಿ ಅದು ಬೇಡ, ನಾನು ಈ ನಂಬಿಗಸ್ತನಾಗಿ ಯಥಾರ್ಥನಾಗಿ ನೀನು ನಡ್ಕೊಂಡಿದ್ದ ನೀನು ಅಟ್ಲೀಸ್ಟ್ ಅದನ್ನ ನೆನ್ಸ್ಕೊ ಅಂತ ಆತನ ಪ್ರಾರ್ಥಿಸ್ತಾನೆ. ನೋಡ್ರಿ, ದೇವರ ಆತನ ಪ್ರಾರ್ಥನೆಯನ್ನು ಹೇಗೆ ಕೇಳಿದ. ಏಷಾಯ ಆ ಒಂದು ಅಂಗಳದ ಮಠದ ಒಂದು ಅರಮನೆಯ ಪ್ರಾಕಾರ ದಾಟಿರುವುದಿಲ್ಲ, ಮಧ್ಯ ಪ್ರಾಕಾರ. ಆಗ್ಲೇ ದೇವ್ರು ಮತ್ತೊಂದು ಉತ್ತರವನ್ನು ಹೇಳಿ ಕಳಿಸ್ತಾನೆ. ಸೊ ಮಧ್ಯ ಪ್ರಾಕಾರ ದಾಟಿರುವುದಿಲ್ಲ. ಆತನ ಹಿಂತಿರುಗಿ ಬಂದು ಹಿಜ್ಕೀಯನಿಗೆ ಹೇಳ್ತಾನೆ, ಇಲ್ಲ ನೀನ್ ನಾಡ್ದು ಆಲಯಕ್ಕೆ ಹೋಗ್ತೀಯಾ ಅಂತ ಹೇಳ್ತಾನೆ. ಅವ್ನಿಗೆ ಎಷ್ಟು ಶಾಕ್ ಆಗಿರ್ಬೇಕಲ್ಲ. ನಿನ್ನ ಆಯುಷ್ಯಕ್ಕೆ 15 ವರ್ಷವನ್ನ ನಾನು ಆಡ್ ಮಾಡ್ತೀನಿ, ಇನ್ನು 15 ವರ್ಷ ನೀನು ಬದುಕು. ನೋಡಿ, ದೇವರ ಕೈಯಲ್ಲಿದೆ. ಕೊಡುವಾತನು ಆತನೇ, ತೆಗೆದುಕೊಳ್ಳುವ ಆತನೇ. ಇದು ಸಮಯ ಅನ್ನುವಂಥದ್ದು ಮನುಷ್ಯನ ಜೀವಿತದಲ್ಲಿ ಕ್ರಮ. ಆದ್ರೆ ನಾವು ಕಂಟಿನ್ಯೂಸ್ ಆಗಿ ಪ್ರಾರ್ಥನೆಯಲ್ಲಿ ಇರಲೇಬೇಕು. ದೇವರಿಟ್ಟಂತ ಸಮಯದಲ್ಲಿ ನಾನು ಹೋಗ್ತೀನಿ ಬಿಡು, ಹೌದು ಹೋಗ್ತೀನಿ, ಬಟ್ ಇರುವವರೆಗೂ ನಾವು ಪ್ರಾರ್ಥಿಸ್ಬೇಕು, ಕೊಂಡಾಡ್ಬೇಕು, ಸ್ತುತಿಸ್ಬೇಕು. ಯಾಕಂದ್ರೆ ಸತ್ತ ಮೇಲೆ ನಾವು ಮಾಡ್ಲಿಕ್ಕೆ ಸಾಧ್ಯನಾ? ಮಣ್ಣು ನಿನ್ನನ್ನು ಸ್ತುತಿಸದ ಅಂತ ಕೀರ್ತನೆಗಾರನು ಕೇಳಿದ್ದಾರೆ. ಉಸಿರಿರುವಾಗಲೇ ನಾವು ಸ್ತುತಿಸ್ಬೇಕ್ರಿ. ನಾವು ಮಂಡಿಗೆ ಹೋದ ಮೇಲೆ ನಾವು ಸ್ತುತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವುಗಳ ಈ ಸಮಯದೊಳಗಡೆ ನೋಡುವವರಾಗಿದ್ದೇವೆ. ಹಾಗಾದ್ರೆ ಇಲ್ಲಿ ಪ್ರಾಮುಖ್ಯವಾಗಿ ಆತನಿಗೆ ಕುರದ ಮೇಲೆ ಒಂದು ಏನನ್ನ ಅಂಜೂರದ ಹಣ್ಣನ್ನ ಅಲ್ಲಿ ಇಡ್ತಾರೆ ಅಂತ ನಾವುಗಳು ನೋಡುವವರು ಆಗಿದ್ದೇವೆ. ಅದರ ಮೇಲೆ ಆ ಅಂಜೂರದ ಹಣ್ಣನ್ನ, ಕಾಯಿಯನ್ನ ಅದರ ಮೇಲೆ ಇಡುವಾಗ, ಅಂಜೂರದ ಒಂದು ಉಂಡೆಯನ್ನ ಕುರದ ಮೇಲೆ ಇಡುವಾಗ ಅದು ವಾಸಿಯಾಗಿ ಹೋಯಿತು ಅಂತ ನಾವು ನಾಡ್ದು ನೀನು ಆಲಯಕ್ಕೆ ಬರ್ತೀಯ, 15 ವರ್ಷ ನಿನಗೆ ಆಯುಷ್ಯ ಹೆಚ್ಚಿಸಲ್ಪಟ್ಟಿದೆ ಅಂದ್ರೆ ಎಷ್ಟು ದೊಡ್ಡ ಆಶೀರ್ವಾದ. ಇದೇ ದೇವರು ಇಟ್ಟಿರುವಂತ ಸಮಯ ಪ್ರಿಯರೇ. ನಾವುಗಳು ವಿಚಾರ ಮಾಡಿ ನೋಡುವಾಗ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಸಮಯ ಇಟ್ಟಿದ್ದಾನೆ. ಈವನ್ ಯೇಸು ಕ್ರಿಸ್ತನು ಬರಲಿಕ್ಕೆ ಒಂದು ಸಮಯ ಇದೆ. ಮನುಷ್ಯ ಕುಮಾರ ಪ್ರತ್ಯಕ್ಷ ಆಗುವಾಗ ಎರಡನೇ ಬರಣವಾಗುವಂತ ಒಂದು ಸಮಯ ಇದೆ. ಅದು ನಮ್ಗೆ ಗೊತ್ತಿಲ್ಲ, ಯಾವಾಗ ಬರ್ತದೆ ನಮ್ಗೆ ಗೊತ್ತಿಲ್ಲ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಇರ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಕನ್ನಿಕೆಯರ ವಿಷಯ. ಆ ಎಣ್ಣೆಯನ್ನ ತುಂಬಿಕೊಂಡು ಸಿದ್ಧರಾಗಿದ್ದವರು ಒಳಗಡೆ ಪ್ರವೇಶಿಸಿದ್ರು. ಎಣ್ಣೆ ಇಲ್ಲದವರು ಏನಾದ್ರು ಅಂದ್ರೆ ಆ ಸಮಯದೊಳಗೆ ತರಲಿಕ್ಕೆ ಹೋದ್ರೆ ಅದು ಅವರಿಗೆ ಅಲ್ಲಿ ಪ್ರವೇಶ ಸಿಗಲಿಲ್ಲ ಪ್ರಿಯರು. ಬಾಗಿಲು ಹಾಕಲ್ಪಟ್ಟಿತ್ತು. ಇದು ನಮಗೂ ಕೂಡ ದೇವ್ರು ಕೊಟ್ಟಿರುವಂತಹ ಸಮಯದೊಳಗೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಉಪಯೋಗ ಆಗಲ್ಲ. ಆತನ ಬರೋಣವಾಗುವಾಗ ನಾವು ಸಡನ್ ಆಗಿ ಓಡಾಡಿ ಇನ್ಮೇಲೆ ನಾನು ರಕ್ಷಣೆ ಹೊಂದ್ತೇನೆ, ಇನ್ಮೇಲೆ ನಾನು ವಾಕ್ಯ ಕೇಳ್ತೇನೆ, ಇನ್ಮೇಲೆ ನಾನು ನಡೀತೀನಿ ಅಂದ್ರೆ ನಮಗಿಟ್ಟಿರುವಂತ ಸಮಯ ಮುಗಿದು ಹೋಗಿರ್ತವೆ ಪ್ರಿಯ. ಅದಕ್ಕಾಗಿ ದೇವರು ನಮಗಿಟ್ಟಿರುವಂತ ಸಂಗತಿಗಳಲ್ಲಿ ಒಂದು ಪ್ರಾಮುಖ್ಯವಾಗಿರುವಂತದ್ದು ಸಮಯ. ಅದರ ಎಚ್ಚರಿಕೆಯಲ್ಲಿ ನಾವುಗಳು ಜೀವಿಸಬೇಕು. ಎರಡನೇದಾಗಿ ನಮ್ಮ ಜೀವಿತದೊಳಗೆ ಸಮಯ ಇಟ್ಟಿದ್ದಾನೆ ಅಂದ್ರೆ ತನ್ನದೇ ಆದಂತ ಉದ್ದೇಶವನ್ನ ಇಟ್ಟಿದ್ದಾನೆ. ಎಲಿಯನಿಗೂ ಕೂಡ ದೇವರು ಒಂದು ಉದ್ದೇಶ ಇಟ್ಟಿದ್ದ ಅಲ್ವಾ? ಅದಕ್ಕಾಗಿ ನಾವು 1:18 ನೋಡ್ತೇವೆ. ಆತನ ಏನ್ ಮಾಡ್ತಾನ್ರಿ ಅಲ್ಲಿ? ಆತನು ನಿಜವಾದ ದೇವರನ್ನ ತೋರ್ಪಡಿಸುವಂತ ಕಾರ್ಯ ಆಗ್ಬೇಕಾಗಿದೆ. ಅನೇಕರು ಅಲ್ಲಿ ಇವನೊಬ್ಬನ್ ಬಿಟ್ರೆ, ಅಲ್ಲಿ ಯೆಹೋವನ ಒಂದು ಪ್ರವಾದಿ ಎಲಿಯನನ್ನ ಬಿಟ್ರೆ ಅಲ್ಲಿರುವಂತ ಎಲ್ಲ ಪ್ರವಾದಿಗಳು ಬಾಳನ ಪ್ರವಾದಿಗಳಾಗಿದ್ರು ಅಂತ ನೋಡ್ತೇವೆ. ಬಾಳನು ಆತನ ವಿಗ್ರಹ, ಆತನ ನಿಜವಾದ ದೇವರಲ್ಲ, ಆದ್ರೆ ಅರ್ಥೈಸಿಕೊಳ್ಳದಂತ ಜನರು ಅಲ್ಲಿದ್ರು. ಅದಕ್ಕೆ ದೇವರ ಉದ್ದೇಶ ಇತ್ತು. ಎಲಿಯನಿಗೆ ಜನರಿಗೆ ತೋರ್ಪಡಿಸಬೇಕಾಗಿತ್ತು ನಿಜವಾದಂತ ದೇವರು ಯಾರು ಅಂತ. ನೋಡ್ರಿ ಎಷ್ಟರ ಮಟ್ಟಿಗೆ ಅಲ್ಲಿ ಒಂದು ಎಲಿಯನು ಮಾಡ್ತಾನೆ ಅಂತ ಹೇಳಿದ್ರೆ, ನೀವು ಯಜ್ಞವೇದಿ ಎಲ್ಲ ಸಿದ್ಧ ಮಾಡ್ಕೊಳ್ರಿ, ಅದ್ರೊಳಗೆ ನೀವು ಮಾಂಸ ತುಂಡನ್ನ ಇಡ್ರಿ, ಕಟ್ಟಿಗೆ ಇಡ್ರಿ, ಎಲ್ಲ ರೆಡಿ ಮಾಡ್ಕೊಳ್ರಿ, ಬಟ್ ಬೆಂಕಿ ಹಚ್ಚಬೇಕು. ಯಾಕೆ? ದೇವರು ಏನ್ ಮಾಡ್ತಾನೆ ಅಲ್ಲಿ? ನೀವು ಕೂಗ್ರಿ, ನಿಮ್ ದೇವರಿಗೆ, ಬಾಳನ ದೇವರಿಗೆ ನೀವು ಕೂಗ್ರಿ. ಆ ಕೂಗಿದಾಗ ಆತನ ಬೆಂಕಿಯನ್ನ ಕಳಿಸ್ಲಿ ಅಂತ ಅಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ನೋಡ್ರಿ, ಅವರು ಕೂಡ ಸಿದ್ಧರಾದ್ರು, ಎಲ್ಲವನ್ನ ಯಜ್ಞವೇದಿ ಸಿದ್ಧಪಡಿಸಿದ್ರು, ಬೆಂಕಿ ಇಟ್ರು, ಕಟ್ಟಿಗೆ ಇಟ್ರು, ಮಾಂಸ ತುಂಡಿಟ್ರು, ಬೆಂಕಿ ಹತ್ತಲಿಲ್ಲ. ಅವರು ತಮ್ಮ ದೇವರನ್ನ ಬಾಳನನ್ನ ಕೂಗಿದ್ರು, ಮಾಡಿದ್ರು, ಪ್ರಾರ್ಥಿಸಿದ್ರು, ಏನಿಲ್ಲ. ಯಾಕೆ? ನಿಜವಾದ ದೇವರಲ್ಲ, ಜೀವ ಇರುವಂತ ದೇವರಲ್ಲ, ಅದು ಒಂದು ವಿಗ್ರಹ. ಅವ್ರು ಏನ್ ಮಾಡಿದ್ರು ಆಗ್ಲಿಲ್ಲ. ಕೊನೆಗೇನಾಯ್ತು ಅಂತ ನಾವುಗಳು ನೋಡ್ತೇವೆ. ಅವರು ಕತ್ತಿ ಈಟಿಗಳಿಂದ ತಿಳ್ಕೊಂಡು ರಕ್ತ ಸೋರ್ತಾ ಇದ್ದೇನೆ ಅಷ್ಟರ ಮಟ್ಟಿಗೆ ಮಾಡಿದ್ರು ಕೂಡ ಯಾವ ಉತ್ತರ ಬರಲಿಲ್ಲ. ಬಟ್ ಈತ ಏನ್ ಮಾಡಿದ? ಎಲಿಯನು ಏನ್ ಮಾಡ್ತಾನೆ? ಅಲ್ಲಿ ಒಂದು ಅದರ ಸುತ್ತ ಯಜ್ಞದೊಳಗೆ ಆತನು ಏನ್ ಮಾಡ್ತಾನೆ ಅಂದ್ರೆ ನೀರನ್ನ 4 ಕೊಡದ ಹಾಗೆ ನೀರನ್ನ ತುಂಬಿಸ್ತಾನೆ ಅಲ್ಲೆಲ್ಲ. ಮತ್ತು ಆತನ ಇಷ್ಟೆಲ್ಲ ಮಾಡಿ ಆ ನೀರನ್ನು ಕೂಡ ಸುರಿಸಿ ದೇವರಿಗೆ ಪ್ರಾರ್ಥಿಸ್ತಾನೆ. ದೇವರೇ, ನಿಜವಾದ ದೇವ್ರಂತ ಇವ್ರು ಕಂಡುಕೊಳ್ಬೇಕು, ಇವ್ರು ನಿನ್ನ ಕಡೆಗೆ ತಿರ್ಕೊಳ್ಬೇಕು, ಅದನ್ನ ನೀನ್ ಅವ್ರಿಗೆ ತೋರ್ಪಡಿಸ್ಕೋ ಅಂತೇಳಿ ಆತನದೇ ಹೇಳ್ತಾನೆ, ಪ್ರಾರ್ಥಿಸ್ತಾನೆ. ಒಂದೇ ಒಂದು ಪ್ರಾರ್ಥನೆ ರೀ. ಆ ಒಂದು ಪ್ರಾರ್ಥನೆ ಏನಂದ್ರೆ ಜನರು ನಿನ್ನನ್ನು ಕಂಡುಕೊಳ್ಬೇಕು, ನಿನ್ ಕಡೆಗೆ ತಿರ್ಕೊಳ್ಬೇಕು ಅಂತ ಹೇಳಿ ಆತನು ಪ್ರಾರ್ಥಿಸುವಾಗ ಮೇಲಿನಿಂದ ಆತ ದೇವರ ಸನ್ನಿ ಬೆಂಕಿ ಬೀಳ್ತೇವೆ ನಾವು ನೋಡ್ತೇವೆ. ಆ ಬೆಂಕಿ ಹತ್ತುವಾಗ ಆ ನೀರು ಗೀರು ಎಲ್ಲನೂ ಒಣಗೋಯ್ತು ಪ್ರಿಯರೇ, ಎಲ್ಲವೂ ಸುಟ್ಟು ಒಣಗೋಯ್ತು ಅಂತ ನೋಡ್ರಿ. ಎಷ್ಟು ದೊಡ್ಡ ಆಶ್ಚರ್ಯ, ದೊಡ್ಡದಾಗಿರುವಂತ ಅದ್ಭುತ ಕಾರ್ಯ. ದೇವರ ಉದ್ದೇಶ ಇದ್ದಾರೆ.
ಆತನಿಗೆ ಮರಣಕ್ಕೆ ಆತನು ಬಿಡ್ತಾ ಇಲ್ಲ. ಆತನ ನಂತರದೊಳಗೆ ಎಲಿಯ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಎಲೀಶನಿಗೆ ಆ ದೇವರು ಆತನ ನಂತರದೊಳಗೆ ಆತನ ಮುಖಾಂತರ ಅಭಿಷೇಕಿಸುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಇಲ್ಲಿ ಕಾಣುವಂತ ಪ್ರಮುಖವಾದಂತ ಅಂಶ ಏನಂತ ಹೇಳಿದ್ರೆ, ಆ ಜನರೆಲ್ಲ ಏನ್ ಮಾಡಿದ್ರು, ನಿಜವಾದಂತ ದೇವರೇ ಯೆಹೋವನೇ ಅಂತ ಹೇಳ್ಬಿಟ್ಟು ಬೋರ್ಲು ಬಿದ್ದವರು ನಮಸ್ಕರಿಸಿದ್ರು. ನೋಡ್ರಿ, ಅಂತ ಸಮಯದೊಳಗ ಆತನ ಏನ್ ಮಾಡ್ದ ಅಂತ ಹೇಳಿದ್ರೆ, ನಿಜವಾದ ದೇವ್ರನ್ನ ಕಂಡುಕೊಳ್ಳುವ ಹಾಗೆ ಮಾಡಿ ಆ 450 ಜನರು ಬಾಳನ ಪ್ರವಾದಿಗಳನ್ನ ಅವರೆಲ್ಲ ಯಾರು ಸಾಕೋತಿದ್ರು ಗೊತ್ತಾ? ಆ ಇಜಿಬೀಲಳು ದುಷ್ಟ ಸ್ತ್ರೀ, ಆ ರಾಣಿ ಅವ್ರನ್ನ ಸಾಕೊಂಡಿದ್ಲು ಅಂತ. ಅವ್ರನ್ನೆಲ್ಲರನ್ನ ಆತನು ಕೊಲ್ಲಿಸಿ ಬಿಡ್ತಾನೆ. ಪ್ರಿಯರೇ, ದೇವರ ಉದ್ದೇಶ ತನ್ನನ್ನ ಕಂಡುಕೊಳ್ಳಿಕ್ಕೆ ಅನೇಕರನ್ನೇ ಲೋಕದಲ್ಲಿ ಸೇವಕರನ್ನ, ಪ್ರವಾದಿಗಳನ್ನ ಉಪಯೋಗಿಸ್ತಾ ಇದ್ದಾನೆ. ಅನೇಕ ರೀತಿಯಾದಂತ ನಾವು ತಿಳ್ಕೊಂಡಿದ್ದೇವೆ, ನಮಗೇನು ಇಲ್ಲ, ನಾವೇನ್ ದೇವರಿದಿಲ್ಲ, ಸೇವೆಯಲ್ಲಿ ಇಲ್ಲ, ದೇವರು ಒಂದಿಲ್ಲ, ಒಂದು ನಮಗೆ ತನ್ನದೇ ಆದಂತ ಉದ್ದೇಶವನ್ನು ನಮ್ಗೆ ಇಟ್ಟಿದ್ದಾನೆ. ಬಟ್ ನಾವು ಈ ಲೋಕದ ಜಂಜಾಟದೊಳಗೆ ಆ ಉದ್ದೇಶವನ್ನ ಅರ್ಥೈಸ್ಕೊಳ್ತಾನೆ ಇಲ್ಲನೇ ನಮ್ಮ ಜೀವಿತವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ, ನಾಶ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ನಾವುಗಳು ನೋಡುವವರು ಆಗಿದ್ದೇವೆ. ಪ್ರೇಮ ಯೋನನ್ ವಿಷಯವಾಗಿ ಕೂಡ ನಾವು ನೋಡ್ತೇವಲ್ವಾ, ಆತನ ಏನ್ ಮಾಡ್ತಾನೆ, ದೇವರು ಕೊಟ್ಟಂತ ಆಜ್ಞೆಗೆ ವಿರೋಧವಾಗಿ ನಿನವೇ ಪಟ್ಟಣಕ್ಕೆ ಹೋಗಪ್ಪ ಅಂತ ಹೇಳಿದ್ರೆ ತಾಶಿ ಶಡಗನ್ನ ಹಾಕ್ತಾನೆ. ದೇವ್ರು ಬಿಟ್ನ ಪ್ರಿಯರೇ? ಬಿಡ್ಲಿಲ್ಲ. ಯಾಕೆ? ನಮ್ಗೆ ಗೊತ್ತಿದೆ, ಆತನ ಏನ್ ಮಾಡ್ತಾನ, ಆತನಿಗೆ 3 ದಿನ ಹಗಲು ಇರುಳು ಆ ಮೀನಿನ ಹೊಟ್ಟೆಯಲ್ಲಿ ಇರಿಸಿ ನಂತರ ಕಾರಿಸ್ತಾನೆ. ಪ್ರಿಯರೇ, ಕಾರಿಸಿ ನೀನು ಹೋಗಿ ಮತ್ತು ನಿನವೇ ಪಟ್ಟಣದೊಳಗೆ ನೀನು ಸಾರಲೇಬೇಕು, ಅವ್ರ ನಾಶದ ವಿಷಯವಾಗಿ ಸಾರಲೇಬೇಕಂದಾಗ 40 ದಿನಗಳಲ್ಲಿ ಆ ಒಂದು ಸುವಾರ್ತೆ ವಿಷಯವಾಗಿ, ನಾಶವಾಗುವ ವಿಷಯವಾಗಿ ಆತನ ಹೇಳುವುದನ್ನ ನಾವು ಕಾಣ್ತೇವೆ. ಪ್ರಿಯರೇ, ನಂತರ ಅವರು ಕೂಡ ದೇವ್ರ ಕಡೆಗೆ ತಿರ್ಕೊಂಡ್ರು. ದೇವ್ರ ಉದ್ದೇಶ ಇದೇ ರೀ, ತಿರ್ಕೊಳ್ಬೇಕು ಎನ್ನುವಂಥದ್ದು. ನೋಹನ ವಿಷಯವಾಗಿ ನೋಡ್ರಿ, ನೋಹನಿಗೆ ದೇವ್ರು ಏನ್ ಮಾಡಿದ, ಆತನಿಗೆ ನಾವೇ ಕಟ್ಕೊಂಡು ನೀನು ರಕ್ಷಿಸಲ್ಪಡ್ತೀಯ ಅಂತ ಹೇಳುವಾಗ ಆತನ ನಾವೇ ಕಟ್ಟಿದ. ಎಷ್ಟು ವರ್ಷಗಳು ಕಟ್ಟಿದ ಪ್ರೇರೆ. ನನ್ನ ನಿಮ್ಮಲ್ಲಿ ಆ ದೀರ್ಘ ಸಮಾಧಾನ ಇದೆಯಾ? ಅಯ್ಯೋ, ದೇವ್ರು ಹೇಳಿದಾನಂತೆ ನಾವು ಇಷ್ಟು ದಿನ ಕಾಯ್ಲಿಕ್ಕಿದೆ, ನಿಜಾನೋ ಸುಳ್ಳು, ಎಷ್ಟೋ ರೀತಿಯಾದ ಪ್ರಶ್ನೆಗಳು ನಾವು ಹಾಕೊಳ್ಳಿಕ್ಕೆ ಸಾಕು. ಜನರು ಅಲ್ಲಿದ್ದಂಥವ್ರು ಹಾಕೊಂಡ್ರು. ಆದ್ರೆ ನೋಹ ನೀತಿವಂತನಾಗಿದ್ದ, ನಂಬಿಗಸ್ತನಾಗಿದ್ದ. ಅದಕ್ಕಾಗಿ ಪ್ರಿಯರೇ, ನಾವು ಕಾಣುವಂಥದ್ದು ಈ ಪ್ರಿಯ 11ರಲ್ಲಿ ಕೂಡ ನೋಡ್ತೇವೆ, ಈತನ ನಂಬಿಕೆಯ ವಿಷಯವಾಗಿಗಳು ನಾವು ನೋಡ್ತೇವೆ ಅಲ್ವಾ ಪ್ರಿಯರೇ. ಹೀಗಿರುವಾಗ 1 ಪೇತ್ರ 3:20 ಕೂಡ ನಾವು ಕಾಣ್ತೇವೆ ಈ ನೋಹ ಏನು ಮಾಡದ ಅಂತ. ನೋಹನು ಅವಿಧೇಯರಾಗಿರುವಂತವರಿಗೆ ಹೋಗಿ ಹೇಳ್ತಾನೆ, ಸುವಾರ್ತೆಯನ್ನು ಸಾರ್ತಾನೆ. ಸುಮ್ನೆ ಕೂತ್ಕೊಳ್ಳಿಲ್ಲ. ಇದು ದೇವರ ಉದ್ದೇಶ. ನೋಹ, ನೀನು ಒಬ್ನೇ ರಕ್ಷಿಸಲ್ಪಡಬೇಕು, ನಿನ್ನ ಕುಟುಂಬ ಸೇರ್ಬೇಕು, ನೀನು ಅವೇನು ಕಟ್ ಅಂತ ಹೇಳಿದ್ರು. ಆತನ ದೇವರ ಉದ್ದೇಶವನ್ನು ಅರ್ಥೈಸಿಕೊಂಡು ಅವಿಧೇಯರಾದಂತ ಜನರು ರಕ್ಷಣೆ ಹೊಂದಲಿ ಅಂತ ಆತನು ಪ್ರಾರ್ಥಿಸಿದ. ಆದ್ರೆ ಪ್ರಿಯರೇ, ಆ ಜನರು ಎಲ್ಲಿವರೆಗೂ ಅಂತ ಹೇಳಿದ್ರೆ, ಆ ಒಂದು ಜಲಪ್ರಳಯ ಬಂದು ಬಡಿದು ತಮ್ಮನ್ನ ನಾಶವಾಗುವವರೆಗೂ ಅವರು ರಕ್ಷಣೆಯನ್ನು ಕಂಡುಕೊಳ್ಳೇ ಇಲ್ಲ, ಸುವಾರ್ತೆಯನ್ನು ಅವ್ರು ಕೇಳ್ಕೊಳ್ಳೇ ಇಲ್ಲ. ಅವಿಧೇಯರಾದ್ರು ನೋಹನ ಹೇಳಿದಂತ ಮಾತಿಗೆ ಅಂತೇಳಿ ನಾವುಗಳು ನೋಡುವವರಾಗಿದ್ದೇವೆ. ಯಾಕಂದ್ರೆ ಮನುಷ್ಯ ಕುಮಾರನು ನಾವು ನೋಡ್ತೇವೆ ಮತ್ತಾಯ 24:37 ನಾವು ಕಾಣುವಂಥದ್ದು, ಆ ಮನುಷ್ಯ ಕುಮಾರನು ಬರುವಂತ ದಿನ ಹೇಗಿರ್ತದೆ ಅಂತ ಹೇಳಿದ್ರೆ ನೋಹನ ದಿನದ ಹಾಗೆ ಇರ್ತದೆ. ಆ ನೋಹನ ಕಾಲದೊಳಗೆ ಏನೆಂದ್ರೆ ಜನರು ಏನ್ ಮಾಡಿ, ಹೋಗಿ ಸುವಾರ್ತೆ ಸಾರಿ ಎಚ್ಚರಿಸಿ ಬನ್ರಿ, ನೀವು ಕೂಡ ದೇವ್ರ ಕಡೆ ತಿರ್ಕೊಳ್ರಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿದ್ರು, ಉಣ್ಣುತ್ತ ತಿನ್ನುತ್ತಾ ಮದುವೆ ಮಾಡಿಕೊಳ್ಳುತ್ತಾ ತಮ್ಮ ಜೀವಿತವನ್ನ ನಶ್ವರ ಮಾಡಿಕೊಂಡ್ರು. ನಾಶನವಾದ್ರು ಎಲ್ಲಿವರೆಗೆ ಅಂದ್ರೆ ಜಲಪ್ರಳಯ ಬಂದು ಬಡ್ಕೊಂಡು ಹೋಗುವವರೆಗೆ. ಉದ್ದೇಶವನ್ನು ಅರ್ಥೈಸಿಕೊಳ್ಳಿಲ್ಲ. ನೋಹನು ತಾನು ರಕ್ಷಣೆ ಅಷ್ಟೇ ಅಂತ ವಿಚಾರ ಮಾಡಲಿಲ್ಲ, ಅವ್ರಿಗೂ ರಕ್ಷಣೆ ಹೊಂದುವ ಹಾಗೆ ಆ ಉದ್ದೇಶವನ್ನು ಅರ್ಥೈಸಿಕೊಂಡು ಸುವಾರ್ತೆ ಸಾರಿದ. ಆದ್ರೆ ಅವರು ತಮ್ಮ ಜೀವಿತವನ್ನು ನಾಶ ಮಾಡಿಕೊಂಡ್ರು. 8 ಜನರು ಮಾತ್ರ ಆ ರಕ್ಷಣೆಯೊಳಗೆ ಒಳಗಾದ್ರು, ಆ ನಾವೆಯೊಳಗೆ ಅಂತ ನಾವು ನೋಡುತ್ತೇವೆ. ಪ್ರಿಯರೇ, ಹಾಗಾದ್ರೆ ಇಂದು ನಾವುಗಳು ವಿಚಾರ ಮಾಡೋಣ. ದೇವರು ನನಗಾಗಿ ನಮಗಾಗಿ ಒಂದು ಉದ್ದೇಶವನ್ನ ಇಟ್ಟಿದ್ದಾನೆ. ನೋಡ್ರಿ, ಯೆರೆಮೀಯಗೂ ಕೂಡ ಆತನ ಹೇಳುವಂತದ್ದು ಏನಂದ್ರೆ, ಆತನಿಗೆ ನಿನ್ನನ್ನು ನಾನು ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ನೀನು ತಾಯಿ ಗರ್ಭದ ಬರೋದಕ್ಕಿಂತ ಮುಂಚೆ ನಾನು ಏನ್ ಮಾಡಿದ್ದೀನಿ, ಪ್ರತಿಷ್ಠಿಸಿದ್ದೇನೆ ಅಂತ ಹೇಳುವಾಗ ನಾನು ಇನ್ನು ಬಾಲಕ ಸ್ವಾಮಿ. ಆದ್ರೆ ಹೇಳ್ತಾನೆ ದೇವರು, ನೀನು ಬಾಲಕನನ್ನ ಬೇಡ, ನನ್ನ ಮಾತನ್ನ ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ. ನಾವ್ಯಾರು ಶ್ರೇಷ್ಠರಲ್ರಿ ದೇವರು, ನಾವು ಮನುಷ್ಯ ಮಾತ್ರದವರು. ದೇವರು ನಮ್ಮನ್ನು ಮುಟ್ಟುವಾಗ, ಪವಿತ್ರಾತ್ಮ ನಮ್ಮನ್ನು ಮುಟ್ಟುವಾಗ ಮಾತ್ರ ನಾವು ದೇವರ ವಾಕ್ಯಗಳನ್ನ ಹೇಳಲಿಕ್ಕೆ ಕೇಳಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ, ಅಥವಾ ಅದಕ್ಕೆ ನಾವು ಯೋಗ್ಯರಾಗ್ತೇವೆ. ಇಲ್ಲಿದ್ರೆ ನಾವು ಯಾರು ಯೋಗ್ಯರಲ್ಲರಿ. ದೇವರ ಆತ್ಮ ನಮ್ಮನ್ನು ಮುಟ್ಟಬೇಕು, ದೇವರ ಆತ್ಮ ನಮ್ಮನ್ನು ಎಚ್ಚರಿಸಬೇಕು, ವಾಕ್ಯಗಳು ನಮ್ಮನ್ನು ಎಚ್ಚರಿಸಬೇಕು. ಅವಾಗ ಮಾತ್ರ ನಾವು ಯೋಗ್ಯರಾಗ್ಲಿಕ್ಕೆ ಸಾಧ್ಯ ಅಂತ ನಾವುಗಳು ನೋಡ್ತೇವೆ. ಅದಕ್ಕಾಗಿನೇ ಯೆರೆಮೀಯ 15:10 ಆತನೇ ಹೇಳ್ತಾನೆ, ತಾಯೇ ನನ್ನ ಗತಿಯನ್ನೇ ಏನು ಹೇಳಲಿ,
ನಾನು ನಿನ್ನ ಗರ್ಭದಿಂದ ಬಂದಾಗಿನಿಂದ ಲೋಕದವರೆಲ್ಲರಿಗೂ ವ್ಯಾಜ್ಯಗಾರನಾಗಿದ್ದೇನೆ, ಜಗಳ ಗಂಟೆಗೆ ಆಗಿದ್ದೇನೆ. ನಾನು ಯಾರಿಗೆ ಬಡ್ಡಿ ಕೊಟ್ಟಿಲ್ಲ, ಯಾರಿಗೆ ಬಡ್ಡಿ ತಗೊಂಡಿಲ್ಲ. ಆದ್ರೂ ಸಹ ನನ್ನನ್ನ ಇವ್ರು ಏನಂತ ಹೇಳ್ತಾರಂತ ಹೇಳಿದ್ರೆ, ಇವರು ನನಗೇನ್ ಮಾಡ್ತಾರಂತ ಹೇಳಿದ್ರೆ ಅವರನ್ನು ದೂಷಿಸುವಂತವ್ರು, ಬೈಯುವಂತವರು ಆಗಿದ್ದಾರೆ ಅಂತ ತನ್ನ ವೇದನೆಯನ್ನು ಹೇಳಿ ಆದ್ರೂ ಬಿಡ್ಲಿಲ್ಲ. ಕೊನೆಯವರೆಗೂ ಕೂಡ ಯೆರೆಮೀಯ ಏನ್ ಮಾಡ್ತಾನೆ ಬೇರೆ ವಾಕ್ಯಗಳನ್ನ ಹಂಚುವಂತವ್ರು. ಏನೇ ಅನ್ಲಿ ಜನರು, ತನ್ನ ಉದ್ದೇಶವನ್ನ, ದೇವರಿಟ್ಟಂತ ಉದ್ದೇಶವನ್ನ ಆತನು ನೆರವೇರಿಸಿದ್ದನ್ನ ನಾವು ನೋಡ್ತೇವೆ. ಮದ್ವೆ ಆಗ್ಬೇಡ ಅಂತ ಹೇಳ್ತಾನೆ, ಮಕ್ಕಳಲ್ಲಿ ಹುಟ್ಟಬಾರದು ಅಂತ ಹೇಳ್ತಾನೆ. ಎಲ್ಲವನ್ನ ಆತನು ದೇವರು ಹೇಳಿದಂತ ಮಾತಿನ ಪ್ರಕಾರ ವಿಧೇಯನಾಗಿ ನಡೆದುಕೊಂಡ. ದೇವರ ಉದ್ದೇಶ ಇತ್ತು, ಆ ಜನರಿಗೆ ಎಚ್ಚರಿಸಬೇಕಾಗಿತ್ತು ಪ್ರಿಯರೇ. ಅದಕ್ಕಾಗಿ ಎಸ್ಕೇಲ ನೋಡ್ರಿ, ಆತನಿಗೂ ಕೂಡ ನಾವು ನೋಡ್ತೇವೆ. ಅಲ್ಲಿ ನಾವು ಕಾಣುವಂಥದ್ದು 3ನೇ ಅಧ್ಯಾಯದೊಳಗೆ ದೇವರಾತ್ಮವನ್ನು ಎತ್ತುಕೊಂಡು ಹೋಗಿ ಉದ್ಯೋಗ ಸ್ಥಳದಲ್ಲಿ ಇಡ್ತು. ನೋಡ್ರಿ, ನಾವುಗಳು ದೇವರೇ ನಾವು ಅದನ್ನ ಮಾಡಕ್ಕಾಗಲ್ಲ. ಇಲ್ಲ, ದೇವರ ಆತ್ಮ ಉದ್ದೇಶ ಇದ್ರೆ ದೇವರ ಆತ್ಮ ಎತ್ತುಕೊಂಡು ಹೋಗ್ಬಿಟ್ಟು ಆ ಉದ್ಯೋಗ ಸ್ಥಳದಲ್ಲಿ ಇಟ್ಟಾಗ ಆತನು ಹೇಳ್ತಾನೆ, ದೇವರ ಆತ್ಮನ ಒಂದು ರೆಕ್ಕೆಗಳ ಸಪ್ಪಳ, ಆತನ ಸ್ಪರ್ಶದಿಂದ ಪರವಶನಾಗ್ಬಿಟ್ಟೆ. 7 ದಿನಗಳು ಸ್ತಬ್ಧನಾಗಿ ಆತನ ಕುಳಿತು ಬಿಟ್ಟ ಎಜ್ಕೇಲ ಅಂತ ನೋಡ್ತೇವೆ. ದೇವರು ಆತನನ್ನ ಉಪಯೋಗಿಸಿದ. ದೇವರು ಉದ್ದೇಶ ಇತ್ತಂದ್ರೆ ಆ ಸ್ಥಳದಲ್ಲಿ ಹೋಗ್ಬಿಟ್ಟು ಆತನ ಎತ್ತಿ ಇಡುವುದನ್ನ ನಾವುಗಳು ನೋಡುವವರಾಗಿದ್ದೇವೆ. ಹಾಗಾದ್ರೆ ದೇವರ ಉದ್ದೇಶವನ್ನ ನಾವುಗಳು ಅರ್ಥೈಸ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಮತ್ತಾಯ 28:19 ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿ. ನೋಡ್ರಿ ಪ್ರಿಯ, ಈಗ ಕೂಡ ಕಾಣ್ತಾ ಇದ್ದೀವಿ ಗಿಲ್ಗಲ್ ಸಂಸ್ಥೆಯವರು ಆ ಕೋವಿಡ್ ಟೈಮ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಪ್ರತಿದಿನ ಒಬ್ಬೊಬ್ಬ ಸೇವಕರನ್ನು ತೆಗೆದುಕೊಂಡು ವಾಕ್ಯಗಳನ್ನ ಹೇಳುವಂತ ಬಹಳ ಕಠಿಣಕರವಾಗಿದೆ. ಪ್ರತಿನಿತ್ಯ ಹುಡುಕುವಂತ ಬಹಳ ಕಠಿಣಕರ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಪರಿಶ್ರಮ ವಹಿಸ್ತಾ ಇದ್ದಾರೆ. ದೇವರ ವಾಕ್ಯ ಸ್ವಲ್ಪ ಜನರ ಕಿವಿಗೆ ಮುಟ್ಲಿ ಎಂಬಂತ ಉದ್ದೇಶ ಅವ್ರದ್ದು ಆಗಿದೆ ಪ್ರಿಯ. ಅದಕ್ಕಾಗಿ ದೇವರು ಹೇಳಿದಂತ ಮಾತು, ಕ್ರಿಸ್ತನು ಹೇಳಿದಂತ ಮಾತೆಂದ್ರೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳ್ತಾನೆ. ಅಪೊಸ್ತಲಕೃತ್ಯ 1:8 ಕೂಡ ಆತನು ಹೇಳ್ತಾನೆ, ನೀವು ಯೆರೂಸಲೇಮ್, ಯೂದಾಯ, ಸಮಾರ್ಯ, ಲೋಕದ ಕಟ್ಟ ಕಡೆಗೆ ಹೋಗಿ ನನ್ನ ಸಾಕ್ಷಿಗಳಾಗಿ. ಪ್ರಿಯರಿಂದು ಸಾಕ್ಷಿ ಆಗ್ಬೇಕಾದ್ರೆ ನಾವು ಬರೇ ಪ್ರಸಂಗ ಮಾಡ್ತೀವಲ್ಲ, ನಮ್ಮ ಕ್ರಿಯೆ, ನಮ್ಮ ನಡೆ, ನಮ್ಮ ನುಡಿಯಿಂದ ಜನರನ್ನು ಬೇಕು. ಇವರು ಕ್ರೈಸ್ತರು ನೋಡ್ರಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಹೆಲ್ಪ್ ಮಾಡ್ತಾರೆ, ಎಷ್ಟು ಕರುಣೆ ಇದೆ, ಎಷ್ಟು ಕನಿಕರ ಇದೆ. ಈ ಒಂದು ಗುಣ ನಮ್ಮಲ್ಲಿ ಕಂಡು ಬರಬೇಕಾಗಿದೆ. ಸಾಕ್ಷಿಗಳಾಗಿರ್ರಿ, ಕ್ರಿಸ್ತನ ಸಾಕ್ಷಿಗಳ ನಾವು ಆಗಿರ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ವಾಕ್ಯವನ್ನ ಸಾರಬೇಕು, ಆತನ ಸಾಕ್ಷಿಗಳಾಗಿ ನಾವುಗಳು ಇರ್ಬೇಕು ಅಂತ ನೋಡ್ತೇವೆ. ಯಾಕಂದ್ರೆ ಸಾನಿಕನಾದ ಯೋಹಾನನಿಗೂ ದೇವರು ಒಂದು ಉದ್ದೇಶವನ್ನ ಇಟ್ಟಿದ್ದಲ್ಲ. ಆತನು ಕ್ರಿಸ್ತನ ಬರುವುದಕ್ಕಿಂತ ಮುಂಚೆ ಕರ್ತನ ದಾರಿಯನ್ನ ನೆಟ್ಟಗೆ ಮಾಡಿದ. ಆತನು ಹೇಳ್ತಾ ಇದ್ದಾನೆ, ದೇವರ ಕಡೆಗೆ ತಿರ್ಕೊಂಡ್ರಿ ಅಂತ ಆತನು ಹೇಳ್ತಾನೆ, ಪಶ್ಚಾತ್ತಾಪ ಪಡ್ರಿ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಯೋಹಾನ 1 ಕೂಡ ಅವರೆಲ್ಲ ಯೆಹೂದ್ಯರು ಬಂದು ಅಲ್ಲಿ ಆತನಿಗೆ ಕೇಳ್ತಾರೆ, ಕಳಿಸ್ಕೊಟ್ಟಂತ ಫರಿಸಾಯರು ಎಲ್ಲರೂ ಕೇಳುವಂತದ್ದು ಏನಂದ್ರೆ, ನೀನ್ ಯಾರು ಅಂತ ಕೇಳ್ತಾರೆ. ಆಗ ಆತನು ಹೇಳ್ತಾನೆ, ನಾನು ಏಸು ಅಂತೂ ಅಲ್ಲ. ಫಸ್ಟ್ ಹೇಳುವಂಥದ್ದು ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ, ನಾನೇನಲ್ಲ, ಏಸುವಲ್ಲ ಅಂತೇಳಿ ಆತನು ಸ್ಪಷ್ಟಪಡ. ಹಾಗಾದ್ರೆ ನೀನು ಯಾರು? ಎಲಿಯನು ಅಲ್ಲ, ಪ್ರವಾದಿನೋ ಅಲ್ಲ. ಹಾಗಾದ್ರೆ ನೀನು ಯಾರು ಅಂತ ಕೇಳುವಾಗ ಆತನು ಹೇಳ್ತಾನೆ, ಕರ್ತನ ದಾರಿಯನ್ನು ನೆಟ್ಟಗೆ ಮಾಡ್ರಿ ಅಂತ ಹೇಳಿ ಅಡವಿಯಲ್ಲಿ ಒಂದು ಕೂಗು ಕೇಳಿಸ್ತದೆ. ಯೆಶಾಯನ ಕೂಗು, ಆ ಪ್ರವಾದಿಯ ಕೂಗು, ಕರ್ತನ ದಾರಿಯನ್ನು ನೀನು ನೆಟ್ಟಗೆ. ಆ ಶಬ್ದ, ಆ ಕೂಗು ನಾನಾಗಿದ್ದೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಆತನು ಹೇಳ್ತಾನೆ, ತನ್ನ ತಾನು ತಗ್ಗಿಸ್ಕೊಳ್ತಾನೆ. ದೇವರಿಗಿಂತ ಮುಂಚೆ, ಕ್ರಿಸ್ತನಿಗಿಂತ ಮುಂಚೆ ಆತನು ಅಲ್ಲಿ ಸುವಾರ್ತೆಯನ್ನು ಸಾರುವಂತ ಉದ್ದೇಶವನ್ನ ದೇವರ ಅವನ ಜೀವಿತದಲ್ಲಿ ಇಟ್ಟಿದ್ದ. ಯಾಕಂದ್ರೆ ಲೂಕ 9 ನೋಡ್ತೇವೆ, ಯೇಸು ಕ್ರಿಸ್ತ 12 ಮಂದಿ ಶಿಷ್ಯರನ್ನ ಕೂಡ ವಾಕ್ಯವನ್ನ ಹಂಚಲಿಕ್ಕೆ ಆತನು ಅಲ್ಲಿ ಕಳಿಸುವುದನ್ನ ನಾವು ನೋಡ್ತೇವೆ. 12 ಮಂದಿ ಶಿಷ್ಯರನ್ನ ಕಳಿಸ್ತಾನೆ. ಆತನು ಹೇಳ್ತಾನೆ, ದೇವರಾಜ್ಯ ಸುವಾರ್ತೆಯನ್ನ ಸಾರ್ರಿ ಮತ್ತು ಅಷ್ಟೊಳಗೆ ದೆವ್ವಗಳನ್ನ ಬಿಡಿಸ್ರಿ, ರೋಗದಿಂದ ಸ್ವಸ್ಥಪಡಿಸ್ರಿ ಅಂತ ದೇವರು ಅಲ್ಲಿ ಯೇಸು ಕ್ರಿಸ್ತನ ಹೇಳಿ ಅವರನ್ನ ಕಳಿಸ್ತಾನೆ. ನೀವು ಹೋಗ್ರಿ, ನೀವು ವಾಕ್ಯ ಸಾರ್ರಿ, ದೆವ್ವಗಳನ್ನ ಬಿಡಿಸ್ರಿ, ರೋಗದಿಂದ ನೀವು ಸ್ವಸ್ಥತೆಯನ್ನ ಪಡಿಸ್ರಿ ಅಂತ ಆತನಲ್ಲಿ ಸ್ಪಷ್ಟಪಡಿಸಿ 12 ಮಂದಿ ಶಿಷ್ಯರನ್ನ ಕಳಿಸುವುದನ್ನ ನಾವುಗಳು ನೋಡ್ತೇವೆ. ಅವ್ರು ಹೋಗ್ತಾರಲ್ಲಿ ಆ ಕಾರ್ಯವನ್ನ ಮಾಡ್ತಾರೆ. ಹೇಳ್ತಾರೆ, ಯಾವ ಊರಿನವರು ನಿಮ್ಮನ್ನ ಸೇರಿಸ್ಕೊಳ್ದೆ ಹೋದ್ರೆ ಆ ಊರಿನಲ್ಲಿ ನಿಮ್ಮ ಕಾಲಿನ ಧೂಳನ್ನ ಜಾಡಿಸಿ ಬಿಡ್ರಿ ಅಂತ. ಆ ಧೂಳನ್ನ ಅವರಿಗೆ ಜಾಡಿಸಿ ಬಿಟ್ಟು ನೀವು ಬರ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಒಳಗೆ ಕ್ರಿಸ್ತನ ಶಿಷ್ಯರು ಹೆಚ್ಚಾಗ್ತಾ ಬರ್ತಾರೆ. ಲೂಕ 10 70 ಮಂದಿ ಆಗಿದ್ದನ್ನ ನೋಡ್ತೇವೆ. 70 ಮಂದಿಯನ್ನು ಇಬ್ಬಿಬ್ರಾಗಿ ತಾನು ಹೋಗ್ಬೇಕಾದಂತ ಸ್ಥಳಕ್ಕೆ ಯೇಸು ಕ್ರಿಸ್ತನ ಕಳಿಸ್ಕೊಡ್ತಾನೆ. ಅವ್ರಿಗೂ ಕೂಡ ಹೇಳ್ತಾನೆ, ದೇವರಾಜ್ಯ ಸುವಾರ್ತೆಯನ್ನು ಸಾರ್ರಿ, ದೆವ್ವಗಳನ್ನ ಬಿಡಿಸ್ಲಿಕ್ಕೆ, ರೋಗದಿಂದ ಸ್ವಸ್ಥಪಡಿಸ್ಲಿಕ್ಕೆ ಯೇಸು ಕ್ರಿಸ್ತನಿಗೆ ಕಳಿಸಿಕೊಟ್ಟಿದ್ದನ್ನ ನಾವುಗಳು ನೋಡ್ತೇವೆ ಬೇರೆ. ಅವ್ರು ಹೇಳ್ತಾನೆ, ಯಾರು ನಿಮ್ಮನ್ನ ಸೇರಿಸ್ಕೊಳ್ದೆ, ಯಾವ ಊರ್ನವ್ರು ನಿಮ್ಮನ್ನ ಸೇರಿಸ್ಕೊಳ್ದೆ ಹೋದ್ರೆ ನೀವೇನ್ ಮಾಡ್ರಿ, ನಮ್ಮ ಧೂಳ
ಧೂಳನ್ನ ನಾವೆಲ್ಲೇ ಚಾಡಿಸ್ತೀವಿ ಅದು ನಿಮಗಿರ್ಲಿ ಅಂತ ಹೇಳಿ ಆತನು ಹೇಳಿ ಅಂತ ಹೇಳ್ತಾನೆ. ಎಲ್ಲೆಡೆಯಲ್ಲಿ ಆತನು ಅವ್ರಿಗೆ ಹೇಳ್ತಾನೆ, ನಿಮಗೆ ಶುಭವಾಗಲಿ, ಶುಭ ಉಂಟಾಗಲಿ ಅಂತ ನೀವು ಹೇಳಿ ಬರ್ರಿ ಅಂತ ಹೇಳಿ ಯೇಸು ಕ್ರಿಸ್ತನು ಹೇಳ್ತಾನೆ. ಉದ್ದೇಶಗಳಿದೆ ಪ್ರಿಯರೇ, ಇಂದು ನಾವುಗಳು ಅರ್ಥೈಸ್ಕೊಳ್ತಾ ಇಲ್ಲ. ಆತನ ಶಿಷ್ಯರೇ ನಾವೆಲ್ಲರೂ, ಕ್ರೈಸ್ತರಾದ ನಾವುಗಳು ಎಲ್ಲರೂ ಆತನ ಶಿಷ್ಯರಾಗಿದ್ದೇವೆ. ಆ ಉದ್ದೇಶವನ್ನ ನಾವುಗಳು ಅರ್ಥೈಸಿಕೊಳ್ಳುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತಹ ಸಂಗತಿಯಾಗಿದೆ. ಯಾಕಂದ್ರೆ ಅಪೊಸ್ತಲಕೃತ್ಯ 9 ಕೂಡ ಪೌಲನ ವಿಷಯವಾಗಿ ನೋಡುತ್ತೇವೆ. ದಮಸ್ಕದ ದಾರಿಯಲ್ಲಿ ಆತನ ಟರ್ನ್ ಆದ ಅಲ್ಲ, ದೇವರ ಕ್ರಿಸ್ತನ ವಾಣಿಯನ್ನು ಕೇಳಿ ಆತನಲ್ಲಿ ಟರ್ನ್ ಆದ ನಂತರ ಆತನು ಹೇಳುವಂತದ್ದೇ, ನನ್ನ ಬಾರ್ನಬನನ್ನ ದೇವರು ಅನ್ಯರ ನಡುವೆ ಸೇವೆ ಮಾಡ್ಲಿಕ್ಕೆ, ಸುವಾರ್ತೆ ಸಾರ್ಲಿಕ್ಕೆ ಉಪಯೋಗಿಸಿಕೊಂಡಿದ್ದಾನೆ. ಪೇತ್ರ, ಯಾಕೋಬ, ಯೋಹಾನರನ್ನ ಸುನ್ನತಿ ಆದವರು ಅಂದ್ರೆ ಯಹೂದ್ಯರ ನಡುವೆ ಸುವಾರ್ತೆಯನ್ನು ಸಾರ್ಲಿಕ್ಕೆ ಉಪಯೋಗಿಸಿಕೊಂಡು ತನ್ನ ಉದ್ದೇಶವನ್ನ ಆತನ ಅರ್ಥೈಸಿಕೊಂಡ. ಎಷ್ಟೋ ಆತನು ಕ್ರೈಸ್ತರನ್ನು ಹಿಂಸಿಸಿದ್ದ, ಆದ್ರೆ ಆತನ ತನ್ನ ಉದ್ದೇಶವನ್ನ ಕ್ರಿಸ್ತನ ಕರೆಗೆ ಅರ್ಥೈಸ್ಕೊಂಡ. ಪ್ರಿಯ, ಇಂದು ನನ್ನ ನಿಮ್ಮ ಜೀವಿತದಲ್ಲಿ ಇಷ್ಟು ದಿನ ತಿಳಿಯದೆ ಹೋಗಿರ್ಬಹುದು, ಆದ್ರೆ ನನಗೂ ಒಂದು ದೇವರ ಉದ್ದೇಶ ಇಟ್ಟಿದ್ದಾನೆ ಎಂಬುದನ್ನು ನಾವು ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆ ಉದ್ದೇಶ ದೇವರಿಟ್ಟಂತ ಸಮಯ ಎರಡು ನನ್ನ ನಿಮ್ಮ ಜೀವಿತದೊಳಗೆ ಪ್ರಾಮುಖ್ಯ. ಇಲ್ಲದಿದ್ರೆ ಏನು ವ್ಯರ್ಥವಾದಂತ ಪ್ರಸಂಗಿ ಹೇಳುವ ಹಾಗೆ ಎಲ್ಲವೂ ವ್ಯರ್ಥವೇ ವ್ಯರ್ಥ. ಈ ಜೀವಿತ ಬಿಟ್ಟು ಹೋಗ್ಬೇಕಾಗ್ತದೆ. ದೇವರು ಕೊಟ್ಟಿರುವಂತಹ ಉದ್ದೇಶಗಳನ್ನ ನಾವು ಅರ್ಥೈಸಿಕೊಂಡು ಆತನು ಕೊಟ್ಟಂತ ಸಮಯವನ್ನು ಕೂಡ ನಮ್ಮ ಜೀವಿತದಲ್ಲಿ ಅದರ ಅಮೂಲ್ಯತೆಯನ್ನ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ಸಂಗತಿಯಾಗಿದೆ. ಈವನ್ ಪೇತ್ರನಿಗೂ ಕೂಡ ದೇವರು ಹೇಳುವಂಥದ್ದು ಏನಂತ ಹೇಳಿದ್ರೆ, ಆ ಪೇತ್ರನು ಬರೇ ಯಹೂದ್ಯರ ನಡುವೆ ಅಲ್ಲ, ಅಪೊಸ್ತಲಕೃತ್ಯ 10 ಜೋಳಿಗೆ ಬರ್ತದ್ರೆ ಒಂದು ಆಕಾಶದಿಂದ ಹೇಳಿದಲ್ಲ, ಆ ಜೋಳಿಗೆ ದರ್ಶನವಾದಾಗ ಆತನಿಗೆ ದೇವರು ತಿಳಿಸ್ಕೊಡ್ತಾನೆ, ಎದ್ದು ನೀನು ಇವುಗಳನ್ನ ತಿನ್ನು, ಎಂತೆಂತ ಪ್ರಾಣಿಗಳಿದ್ದಾವೆ ಅದರೊಳಗೆ, ಜೀವಿಗಳಿದ್ದು ತಿನ್ನು ಅಂದಾಗ, ನಾನು ಹೊಲಸಾದ್ದನ್ನು ತಿನ್ನುವುದಿಲ್ಲ, ಅಶುದ್ಧವಾದ ನಾನು ಮುಟ್ಲಾರೆ ಅಂತ ಹೇಳುವಾಗ ದೇವರು ಹೇಳ್ತಾನೆ, ನಾನು ಶುದ್ಧ ಮಾಡಿದ್ದನ್ನ ನೀನು ಏನು ಅನ್ನಬಾರದು, ಅಶುದ್ಧ ಅನ್ನಬಾರದು ಅಂತ ಎದ್ದು ತಿನ್ನು ಅಂತ ಹೇಳುವಾಗ ನಂತರದೊಳಗೆ ಆತನ ಅರ್ಥ ಆಗ್ತದೆ ಅನ್ಯರ ನಡುವೆ. ಯಾಕಂದ್ರೆ ಕೊರ್ನೇಲ್ಯನ ಮನೆಗೆ ದೇವರು ಕರೆ ಕೊಟ್ಟು ಕಳಿಸ್ತಾನಲ್ವಾ, ಆ ಕೊರ್ನೇಲ್ಯನ ಮನೆಯಲ್ಲಿ ಅನ್ಯರ ನಡುವೆ ಆತನು ಪ್ರಸಂಗ ಮಾಡುವಾಗ ದೇವರು ಪಕ್ಷಪಾತಿ ಎಲ್ಲ ಅಂತ ಪ್ರಸಂಗ ಮಾಡ್ತಾರೆ. ಅನ್ಯರೆಲ್ಲರೂ ಅಲ್ಲಿ ಅನೇಕರು ಅಲ್ಲಿ ಏನಂದ್ರೆ ದೇವರ ಆತ್ಮವನ್ನು ಕಂಡುಕೊಳ್ತಾರೆ. ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಏನಾಡ್ತಾರೆ, ಮಾತಾಡ್ತಾರೆ. ಆಗ ಯಹೂದ್ಯರು, ವಿಶ್ವಾಸಿಗಳು ಅಲ್ಲಿ ಹೇಳ್ತಾರೆ, ಅಯ್ಯೋ ಈ ಒಂದು ಪವಿತ್ರಾತ್ಮ ವರವು ಅವರಿಗೂ ಅನ್ಯರಿಗೂ ಕ್ರೈಸ್ತರಿಗೂ ದಾನವಾಗಿ ಕೊಡಲ್ಪಡ್ತಲ್ಲ ಅಂತ. ಪ್ರಿಯರೇ, ಪೇತ್ರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ ದೇವರು ನೋಡ್ರಿ. ಆತನಿಗೆ ಯೋಹಾನ 21 ಆ ಕ್ರಿಸ್ತನ ಒಂದು ಪುನರುತ್ಥಾನ ಆದ ನಂತರ ಮತ್ತು ಹೋಗಿ ಆತನ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಮೀನನ್ನ ಹಿಡಿಯುವಂತ ಕಾರ್ಯವನ್ನ ಮಾಡ್ತಾರೆ. ದೇವರು ಹೇಳ್ತಾನೆ, ನಿನ್ಗೆ ಏನಂತ ಹೇಳಿರ್ತಾನೆ ಆತನ ಯೇಸು ಕ್ರಿಸ್ತನ, ಆತನಿಗೆ ಮನುಷ್ಯರನ್ನ ಹಿಡಿಯುವಂತ ಬೆಸ್ತರನ್ನಾಗಿ ನಾನಿನ್ನ ಮಾಡ್ತೀನಿ ಅಂತ ಹೇಳಿರಲ್ಲ. ಸೊ ಆತನಿಗೆ ಎಚ್ಚರಿಸ್ತಾನೆ, ನೀನ್ ಪ್ರೀತಿಸ್ತಾ ಇದ್ದೀಯಾ, ನಿನ್ನ ಮೇಲೆ ಮಮತೆ ಇಟ್ಟಿದ್ಯಾ? ಹೌದು ಸ್ವಾಮಿ, ನಾನು ಇಟ್ಟಿದ್ದೇನೆ. ಹಾಗಾದ್ರೆ ನನ್ನ ಮಂದೆಯನ್ನ ಕಾಯಿ, ನನ್ನ ಕುರಿಗಳನ್ನ ಮೇಯಿಸು ಅಂತ ದೇವರು ಎಚ್ಚರಿಸ್ತಾನೆ. ಮನುಷ್ಯರಾದ ನಾವುಗಳು ಎಷ್ಟೋ ವಾಕ್ಯ ಕೇಳಿರ್ತೀವಿ, ಮತ್ತೆ ನಮ್ಮ ಉದ್ದೇಶವನ್ನು ನಾವು ಮರೆತು ನಾವು ಲೋಕದ ಗಡಿಬಿಡಿಯೊಳಗೆ ನಾವು ಜೀವಿಸ್ತಾ ಇರ್ತೇವೆ. ಹೀಗಿರುವಂತಹ ಸಮಯದೊಳಗಡೆ ನಮ್ಮ ಉದ್ದೇಶವನ್ನು ನಾವು ಅರ್ಥೈಸ್ಕೊಳ್ಬೇಕು. ದೇವರ ವಾಕ್ಯ ನಮ್ಗೆ ಪದೇ ಪದೇ ಎಚ್ಚರಿಸ್ತಾ ಇದೆ, ನನಗಿಟ್ಟಿರುವಂತಹ ಸಮಯ ಸ್ವಲ್ಪ, ನನಗಿಟ್ಟಿರುವಂತಹ ಒಂದು ಪರ್ಟಿಕ್ಯುಲರ್ ಆದಂತಹ ಉದ್ದೇಶ ಇದೆ, ಅದನ್ನು ಅರ್ಥೈಸ್ಕೊಂಡು ನಾವುಗಳು ಜೀವಿಸುವಂತದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಸಂಗತಿಯಾಗಿದೆ ಪ್ರಿಯರೇ. ಹಾಗಾದ್ರೆ ಈ ಸಮಯದೊಳಗೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ಯಾಕಂದ್ರೆ ಪ್ರಿಯರೇ, ನಮ್ಗೆ ಗೊತ್ತಿರುವಂತಹ ಸಂಗತಿಯಾಗಿದೆ ಅಂದ್ರೆ ಮದರ್ ತೆರೇಸಾ ಈ ಲೋಕಕ್ಕೆ ಈ ಒಂದು ಇಂಡಿಯಾಕ್ಕೆ ಬಂದ ಮೇಲೆ ಕೂಡ ಅವ್ರು ಹೇಳಿದಂತ ಮಾತುಗಳು ನೋಡ್ರಿ, ಆ ಕುಷ್ಠ ರೋಗಿಗಳ ನಡುವೆ ಸೇವೆ ಮಾಡಿ. ಯಾರು ಹೇಳಿದ್ರ ಅವ್ರಿಗೆ, ನೀನು ಹೋಗಿ ಅವ್ರ ನಡುವೆ ಸೇವೆ ಮಾಡು? ಇಲ್ಲ, ಬಡ ಮಕ್ಕಳ ನಡುವೆ ಅವ್ರು ಸೇವೆ ಮಾಡಿದ್ರು. ನೋಡ್ರಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವರು ಒಬ್ಬ ಶ್ರೀಮಂತನಿಗೆ ಒಂದೇ ಬೆಸ್ಟ್ ಎಕ್ಸಾಂಪಲ್ ಕೇಳ್ತಾರೆ, ಆ ಮಕ್ಕಳಿಗಾಗಿ ಒಂದು ಡೊನೇಷನ್ ಅನ್ನ ಕೊಡೋನು. ಆತನ ಏನ್ ಮಾಡ್ತಾನಂತ ಗೊತ್ತಿದೆ ನಮ್ಗೆ, ಒಂದು ಅಂಗೈಯೊಳಗೆ ಕೈಯೊಳಗೆ ಅವ್ರು ಉಗುಳ್ತಾನೆ. ಉಗುಳಿದಾಗ ಕೂಡ ಆಕೆ ಹೇಳುವಂಥದ್ದು ಏನಂದ್ರೆ, ಈ ಉಗುಳಿತು ನನಗಿರ್ಲಿ, ನನ್ನ ಮಕ್ಕಳಿಗೆ ನೀನು ಏನ್ ಕೊಡೋಣ ಅಂತ, ಮಕ್ಕಳಿಗೆ ನೀನು ಅದನ್ನ ನಡೆಸಲಿಕ್ಕೆ ಆ ಡೊನೇಷನ್ಗಾಗಿ ಹಾಕಿ ಇನ್ನೊಂದು ಕೈ ಚಾಸ್ತಾಳೆ. ನೋಡ್ರಿ ಎಂತೆಂತ ಯಾಕೆ ಬೇಕಾಗಿತ್ತು, ಅರ್ಥೈಸ್ಕೊಳ್ಬೇಕ್ರಿ. ದೇವರು ನಮ್ಮ ಜೀವಿತದೊಳಗೆ ಯಾವುದೇ ಒಂದು ನೋಡ್ರಿ, ನಮಗೊಂದು ಕಾರ್ಯ, ಒಂದು ಹಾಸ್ಪಿಟಲ್ ಆಗ್ಲಿ, ಒಂದು ಶಿಕ್ಷಣ ಸಂಸ್ಥೆಯಲ್ಲಾಗ್ಲಿ, ದೇವ್ರು ನಮ್ಗೆ ಎಲ್ಲೆಲ್ಲೋ ಇಟ್ಟಿರ್ತಾನಲ್ಲ, ನಮ್ದೇ ಆದಂತ ಕಾರ್ಯವನ್ನ ಇಟ್ಟಿರ್ತಾನಲ್ಲ, ಅದರೊಳಗೆ ನಾವು ದೇವರನ್ನು ಮಹಿಮೆ ಪಡಿಸುವಂತ ಕಾರ್ಯವನ್ನ ಮಾಡಿ, ಅದರೊಳಗೆ ನಾವು ನಿಜವಾದ ದೇವರನ್ನ ಒಂದಿಲ್ಲ ನಮ್ಮ ಕ್ರಿಯೆ, ನಮ್ಮ ಒಂದು ಸಾಕ್ಷಿಗಳಾಗಿ, ನಾವು ನಡೆಯೊಳಗೆ, ನುಡಿಯೊಳಗೆ, ನಮ್ಮ ಮಾತುಗಳಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನಾವು ಏನ್ ಮಾಡಬೇಕಾಗಿದೆ, ನಾವು ತೋರಿಸ್ಕೊಡ್ಬೇಕಾಗಿದೆ. ನಾವು ಕ್ರೈಸ್ತರು ಎಂಬಂತ ವಿಚಾರವನ್ನ ಅವ್ರಿಗೆ ತಿಳಿಸ್ಕೊಡುವಂತ ಕಾರ್ಯವನ್ನ ನಾವುಗಳು ಮಾಡುವಂತದ್ದು ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ಸಂಗತಿಯಾಗಿದೆ ಪ್ರೇರೆ. ಇದನ್ನ ನಾವು ಅರ್ಥೈಸ್ಕೊಳ್ಳೋಣ.
ನಮ್ಮ ಜೀವಿತದೊಳಗೆ ದೇವರಿಟ್ಟಂತ ಉದ್ದೇಶವನ್ನ ನಾವು ಅರ್ಥೈಸ್ಕೊಂಡು ಜೀವಿಸಬೇಕಾಗಿದೆ. ನಮ್ಗೆ ಗೊತ್ತಿದೆ, ಅನ್ನ ಒಬ್ಬರವರು ಕೂಡ ಲಾಸ್ಟ್ ಮಿಷನರಿ ಆಗಿ ಅವರು ಕಾರ್ಯ ಮಾಡಿದ್ದನ್ನ ನಾವು ಅನೇಕ ವಿಡಿಯೋಸ್ ಎಲ್ಲ ನೋಡಿದ್ವಿ ಪ್ರಿಯರೇ ಅಲ್ವಾ. ಸೊ ನೋಡ್ರಿ, ಅವರು ಕೂಡ ಎಷ್ಟರ ಮಟ್ಟಿಗೆ ಸೇವೆ ಮಾಡ್ಲಿಕ್ಕೆ ಈ ಲೋಕಕ್ಕೆ ಬಂದರು. ಸೇವೆ ಇನ್ ದ ಸೆನ್ಸ್, ರೋಗಿಗಳ ನಡುವೆ ಕೂಡ ಒಬ್ಬ ನರ್ಸ್ ಆಗಿ ಅನೇಕ ರೀತಿಯಾದಂತಹ ಸೇವೆಯನ್ನ ಮಾಡಿದ್ದನ್ನು ನಾವುಗಳು ಕಾಣ್ತೇವೆ. ಹಾಗಾದ್ರೆ ನಾವುಗಳು ನಮ್ಮ ದೇಶದಲ್ಲಿದ್ದು ನಾವು ಇಷ್ಟರ ಮಟ್ಟಿಗೆ ನಾವುಗಳು ಸೇವೆ ಮಾಡ್ತಾ ಇದ್ದೇವೆ. ಈ ಸಮಯದೊಳಗೆ ನಾವು ವಿಚಾರ ಮಾಡಿ ನೋಡೋಣ, ದೇವರು ನನಗೆ ನಿಮಗೆ ಇಟ್ಟಿರುವಂತ ಸಮಯ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ, ಇಂದಿನ ಗೊತ್ತಿಲ್ಲ. ಯಾಕಂದ್ರೆ ಹೇಳ್ತಾರೆ, ಇವತ್ತಿದ್ದರೆ ನಾಳೆ ಇಲ್ಲ, ಅಯ್ಯೋ ನಿನ್ನೆ ತ ನೋಡಿದ್ವಿ, ಸಾಯಂಕಾಲ ನೋಡಿದ್ವಿ, ಬೆಳಿಗ್ಗೆ ಇಲ್ಲ. ಈ ರೀತಿ ಆಗಿದೆ ನಮ್ಮ ಜೀವಿತ, ಹೌದಾ? ಸೊ ಈ ಒಂದು ಬಾಡಿ ಹೋಗುವಂತ ಜೀವಿತದೊಳಗೆ ನಾವು ದೇವರನ್ನ ಮೆಚ್ಚಿಸುವಂತ ಕಾರ್ಯವನ್ನ ಮಾಡಬೇಕು. ಆತನಿಟ್ಟಿರುವಂತ ಸಮಯವನ್ನ ನಾವು ಅರ್ಥೈಸ್ಕೊಳ್ಬೇಕು. ಆ ಸಮಯದೊಳಗಡೆ ಅಕ್ಲುಪ್ತ ಕಾಲದಲ್ಲಿಯೇ ನಾವುಗಳು ದೇವರು ನಮಗೆ ಜೀವಿತದೊಳಗೆ ಇಟ್ಟಂತ ಉದ್ದೇಶವನ್ನ ನಾವು ಅರ್ಥೈಸ್ಕೊಳ್ಬೇಕಾಗಿದೆ, ಪ್ರಾರ್ಥಿಸಬೇಕಾಗಿದೆ. ದೇವರ ಮಕ್ಕಳಾಗಿ ನಾವುಗಳು ಜೀವಿಸುವಂತ ಕಾರ್ಯವನ್ನ ಮಾಡುವಂತದ್ದು ಕೂಡ ಬಹಳಷ್ಟು ಪ್ರಾಮುಖ್ಯವಾಗಿರುವಂತ ಸಂಗತಿಯಾಗಿದೆ. ಪ್ರಿಯರೇ, ಅರ್ಥೈಸ್ಕೊಳ್ಳೋಣ. ದೇವರು ನಮಗೆ ಇಟ್ಟಿರುವಂತ ಸಮಯದೊಳಗೆ ನಾವು ದೇವರನ್ನ ಮಹಿಮೆ ಪಡಿಸುವಂತ ಜೀವಿತವನ್ನ ನಡೆಸೋಣ. ಹೀಗಾಗುವಂತೆ ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಹೌದು ಕರ್ತ, ವಾಕ್ಯಗಳ ಮುಖಾಂತರವಾಗಿ ಮಾತನಾಡಿದ ತಂದೆ, ಅದಕ್ಕಾಗಿ ಸ್ತೋತ್ರಪ್ಪ. ಪ್ರಾಮುಖ್ಯವಾಗಿ ಕರ್ತನೆ, ನಮ್ಮ ಜೀವಿತದಲ್ಲಿ 2 ಸಂಗತಿಗಳನ್ನ ಇಟ್ಟಿದ್ದಿ. ಒಂದು ಸಮಯ, ಮತ್ತೊಂದು ಉದ್ದೇಶ. ಆ ಸಮಯವನ್ನು ನಾವು ಅರ್ಥೈಸಿಕೊಂಡು ಇದೇ ರಕ್ಷಣೆಯ ಕಾಲ, ಇದೇ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ ಅಂತ ತಿಳಿದುಕೊಂಡು ಕರ್ತನೆ, ಎಚ್ಚೆತ್ತುಕೊಂಡು ಕರ್ತನೆ, ನಾವು ರಕ್ಷಣಾ ಮಾರ್ಗದಲ್ಲಿ ನಡೆಯೋಣ. ಯಾಕಂದ್ರೆ ನಾವುಗಳಷ್ಟೇ ಅಲ್ಲ ಕರ್ತನೆ, ಇತರರನ್ನು ಉತ್ತಮ ಮಾರ್ಗದಲ್ಲಿ ನಡೆಸುವಂತಹ ಜವಾಬ್ದಾರಿಕೆ ನೀ ನಮಗೆ ಇಟ್ಟಿದ್ದಿ ಕರ್ತನೆ. ಇತರನ್ನು ಕೂಡ ನಾವು ನಡೆಸೋಣ. ನಾವುಗಳೆಲ್ಲಾದ್ರೂ ಬಿದ್ದು ಹೋಗಿದ್ರೆ ನಮ್ಮನ್ನ ನಾವು ಎಚ್ಚೆತ್ತುಕೊಂಡು ಜೀವಿಸುವ ಹಾಗೆ ನಮ್ಮನ್ನು ನೀನು ಬಲಪಡಿಸಬೇಕಾಗಿ ಬೇಡಿಕೊಳ್ತೇವೆ. ಅಂದು ತುವತೈರ ಸಭೆಯಲ್ಲಿ ಕೂಡ ನೀನು ಎಚ್ಚರಿಸಿದ ಹಾಗೆ ಜನರನ್ನ, ಯಜ್ಬೇಲನ್ನ ನೀವು ತಪ್ಪಾಕೆನ ಖಂಡಿಸಬೇಕಿತ್ತು ಅಂತ ನೀವು ಹೇಳಿದ ಹಾಗೆ ಕರ್ತನೆ, ಇಂದುಗಳು ನಾವುಗಳು ಕೂಡ ನಡೆಯುತ್ತಿರುವಂತ ತಪ್ಪಾದ ಸಂಗತಿಗಳನ್ನ ಖಂಡಿಸುತ್ತಾ ಎಚ್ಚರಿಕೆ ಜೀವಿತ ನಾವು ನಡೆಸುವುದರೊಟ್ಟಿಗೆ ಇತರನ್ನು ನಡೆಸುವಂತ ದೊಡ್ಡದಾಗಿರುವಂತ ಜವಾಬ್ದಾರಿಕೆ ನೀ ನಮ್ಗೆ ಕೊಟ್ಟಿರುವಾಗ ಅದನ್ನೆಲ್ಲವನ್ನ ಸ್ವಾಮಿ ನಾವುಗಳು ಮಾಡಿ ಜೀವಿಸುವಂತೆ ನಮ್ಮನ್ನ ಹೇರಳವಾಗಿ ನೀನು ಆಶೀರ್ವದಿಸಬೇಕಾಗಿ ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇನಪ್ಪ. ನಮ್ಮೆಲ್ಲರ ಜೀವಿತದಲ್ಲಿ, ಲೋಕದಲ್ಲಿ ಒಂದು ಉದ್ದೇಶವನ್ನು ಇಟ್ಟಿದ್ದಿ ಕರ್ತನೆ. ಆ ಉದ್ದೇಶವನ್ನು ನಾವು ಸೂಕ್ಷ್ಮವಾಗಿ ಪ್ರಾರ್ಥನೆ ಮುಖಾಂತರ, ದೇವರ ವಾಕ್ಯಗಳ ಮುಖಾಂತರವಾಗ ಅರ್ಥೈಸಿಕೊಳ್ಳುವ ಹಾಗೆ ನೀ ನಮ್ಮನ್ನ ಬಲಪಡಿಸಬೇಕಾಗಿ, ಎಚ್ಚರಿಸಬೇಕಾಗಿ ಬೇಡಿಕೊಳ್ಳುತ್ತೇವಪ್ಪ. ಹೌದು ಕರ್ತನೆ, ಈ ಒಂದು ವಾಕ್ಯಗಳನ್ನ ಕೇಳುತ್ತಿರುವಂತ ಪ್ರತಿಯೊಬ್ಬರು ಎಲ್ಲೆಲ್ಲಿ ಮನೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೋ ಅವರನ್ನ ಮುಟ್ಟು, ಅವರ ಕುಟುಂಬವನ್ನು ಮುಟ್ಟು, ಇರುವಂತ ಕುಂದು ಕೊರತೆ ಎಲ್ಲವನ್ನ ನೀಗಿಸಿ ಸ್ವಾಮಿ ನೀನು ಬಲಪಡಿಸಬೇಕಾಗಿ, ವಾಕ್ಯಗಳ ಮುಖಾಂತರವಾಗಿ ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅನಾರೋಗ್ಯದಲ್ಲಿರುವವರನ್ನು ಕೂಡ ಮುಟ್ಟು ಕರ್ತನೆ, ಎಲ್ಲರಿಗೂ ಬೇಕಾದ ಆರೋಗ್ಯ, ಆಯುಷ್ಯ, ಬಲ, ತ್ರಾಣ ಕೊಟ್ಟು ನೀನು ಆಶೀರ್ವದಿಸಿ ಬಲಪಡಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಮತ್ತು ಅಷ್ಟು ಅಲ್ಲದೆ ಕರ್ತನೆ, ಈ ಗಿಲ್ಗಲ್ ಸರ್ಕಲ್ ಆಫ್ ಸ್ಟೋನ್ಸ್ ಅನ್ನ ನಡೆಸ್ತಿರುವಂತಹ ಸಂಘಟಕರನ್ನ ಹೇರಳವಾಗಿ ಆಶೀರ್ವದಿಸಪ್ಪ. ಅವರು ಮಾಡುತ್ತಿರುವಂತಹ ಈ ಸೇವೆ ಸ್ವಾಮಿ ಅಮೋಘವಾದದ್ದಾಗಿದೆ, ನಮ್ಮ ಮಹಿಮೆ ಪಡಿಸುವಂತಹ ಸೇವೆಯಾಗಿದೆ. ಅನೇಕರಲ್ಲಿ ಇರುವಂತಹ ಈ ಒಂದು ವಾಕ್ಯಗಳು, ಅನೇಕರಲ್ಲಿ ನೀನು ಕೊಟ್ಟಂತ ತಲಾಂತಗಳನ್ನ ಅವರು ಸ್ವಾಮಿ ಜನರ ಮುಂದೆ ಸ್ವಾಮಿ ವಾಕ್ಯಗಳ ಮುಖಾಂತರವಾಗಿ ಜನರಿಗೆ ಹೇಳಿ ತಿಳಿಯಪಡಿಸುವಂತ ದೊಡ್ಡ ಕಾರ್ಯಗಳನ್ನ ಅವರು ಮಾಡ್ತಾ ಇದ್ದಾರೆ ಕರ್ತ. ಅವರ ಕುಟುಂಬಗಳನ್ನ, ಸಾರಾದೀಪ್ ಅವರು, ಕರಡಿಗುಡ್ಡವರು ಮತ್ತು ಅನೇಕರು ಆ ಸಂಘಟಕರಿದ್ದಾರೆ, ಅವರೆಲ್ಲ ಕುಟುಂಬವನ್ನ ಅವರನ್ನ ಆಶೀರ್ವದಿಸು, ಬಲಪಡಿಸಪ್ಪ. ನೀನು ಸ್ವಾಮಿ ಬರಬೇಕಾದಂತ ಪ್ರತಿಫಲವನ್ನ ಅವ್ರಿಗೆ ಕೊಟ್ಟು ನೀನು ಮಹಿಮೆ ಹೊಂದಬೇಕಾಗಿ ಕರ್ತನೇ, ಈ ಬಿನ್ನಹವನ್ನ ಇನ್ನೊಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಬೇಡಿಕೊಂಡು ಹೊಂದಿದ್ದೇವೆ ತಂದೆಯೇ, ಆಮೆನ್.